ಇಲ್ಲ ಪೆನಾಲ್ಟಿ ಎದುರಿಸಬೇಕಾಗುತ್ತೆ. ಮೊದಲನೇ ಓವರ್ನ ತೆಗೆದುಕೊಂಡು ಬೌಲಿಂಗ್ ಮಾರ್ಕ್ನಲ್ಲಿ ಬೌಲರ್ ಸರ್ ಏಕದಂತ ತಂಡದ 12ನೇ ಆಟಗಾರ ಒಬ್ರು ಬನ್ನಿ ಸರ್. ಸರ್ 12th ಮ್ಯಾನ್ ಒಬ್ರು ಕಂಪಲ್ಸರಿ ಬನ್ನಿ ಸರ್. ಮಧುಸೂದನ್ ಪೆವಿಲಿಯನ್ ತುದಿಯಿಂದ ರೈಟ್ ಆರ್ಮ್ ಓವರ್ ದ ವಿಕೆಟ್ ಆಗಿ ವಿಕೆಟ್ ಕೀಪಿಂಗ್ ನಲ್ಲಿ ಜಂಗ್ ಶಿವು. ದಯವಿಟ್ಟು ನೋಡಿ ಸರ್, ಇಫ್ತಿಯಾರಿ ಯಾರಾದರೂ ಬ್ರೇಕ್ ಮಾಡೋದಿದ್ರೆ ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಮುಸ್ಲಿಂ ಬಾಂಧವರಲ್ಲಿ ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ, ಇಫ್ತಿಯಾರಿ ಯಾರಾದರೂ ಬ್ರೇಕ್ ಮಾಡೋರಿದ್ರೆ ದಯವಿಟ್ಟು ಇಲ್ಲಿ ವೇದಿಕೆ ಹಿಂಭಾಗದಲ್ಲಿ ಬರಬೇಕು. ಮುಸ್ಲಿಂ ಬಾಂಧವರು, ರಂಜಾನ್ ಮಾಸದ ಪ್ರಾರಂಭವಾಗಿದೆ. ಇಫ್ತಿಯಾರ್ ಯಾರಾದರೂ ಬ್ರೇಕ್ ಮಾಡೋರಿದ್ದರೆ ದಯವಿಟ್ಟು ಇಲ್ಲಿ ವೇದಿಕೆ ಹಿಂಭಾಗದಲ್ಲಿ ಬನ್ನಿ. ಮುಸ್ಲಿಂ ಬಾಂಧವರಲ್ಲಿ ಮನವಿ. ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಸಿಸ್ಟಮ್ ಹತ್ರ ಬರಬೇಕು. ಮುಸ್ಲಿಂ ಬಾಂಧವರು ಇಫ್ತಿಯಾರ್ ಬ್ರೇಕ್ ಮಾಡೋರಿದ್ರೆ ಇಲ್ಲಿ ಬರಬೇಕು. ಮಧುಸೂದನ್ ಟು ಈ ಬಾರಿ ಸ್ಟ್ರೈಕ್ ನಲ್ಲಿ ಬಾಲ. ರಕ್ಷಣಾತ್ಮಕವಾಗಿ ಆಡಿದ್ದಾರೆ. ಅತ್ಯಂತ ವೇಗವಾಗಿ ಒಂದು ರನ್ ಅನಾವಶ್ಯಕವಾದಂತಹ ಥ್ರೋ ಅಲ್ಲಿ ಬಾಲ ಅವರ ಖಾತೆ ಕೂಡ ಆರಂಭವಾಗ್ತಾ ಇದೆ 1 ರನ್ಗಳೊಂದಿಗೆ. ಮತ್ತೊಮ್ಮೆ ಮಧುಸೂದನ್ ಟು ಶಬರಿ. ಬಾರಿ ಎಳೆದು ಬಾರಿಸಲು ಪ್ರಯತ್ನ, ನೋ ಮ್ಯಾನ್ಸ್ ಲ್ಯಾಂಡ್. ಉತ್ತಮವಾದಂತಹ ಪ್ರಯತ್ನ ಅಲ್ಲಿ ಜಂಗ್ ಶಿವ್ ಅವರಿಂದ. ಡಾಟೆಡ್ ಡೆಲಿವರಿ ಚುಕ್ಕಿ ಎಸೆತ. ಕ್ಲಿಯರ್ ಕ್ರೆಡ್ ಸ್ಟ್ರೈಕರ್ಸ್ ತಂಡ ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ. ಪಾಯಿಂಟ್ಸ್ ಟೇಬಲ್ ನಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಕ್ಲಿಯರ್ ಕ್ರೆಡ್ ಸ್ಟ್ರೈಕರ್ಸ್. ಮಾಡು ಇಲ್ಲವೇ ಮಡಿ ಪಂದ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಡೂ ಆರ್ ಡೈ ಮ್ಯಾಚ್ ಫಾರ್ ಸ್ಟ್ರೈಕರ್ಸ್ ತಂಡ. ಮತ್ತೊಂದು ಡಾಟ್ ಬಾಲ್. ಮತ್ತೊಮ್ಮೆ ಮಧುಸೂದನ್ ಕೊಂಚ ನಿರ್ಣಾಯಕರು ಏನೋ ಒಂದು ಮನವಿ ಮಾಡ್ತಾ ಇದ್ದಾರೆ ಅಲ್ಲಿ. ಡೌನ್ ದ ಲೆಗ್ ಸ್ಟಂಪ್ ನಿಂದ ಆಚೆ ಹೋದಂತಹ ಚೆಂಡನ್ನು ನಿರ್ಣಾಯಕರು ವಕ್ರ ಚೆಂಡ ಎಂದು ಘೋಷಿಸಿದ್ದಾರೆ. ಅಗಲವಾದ ಎಸೆತ. ಮಳೆ ಇಲ್ಲದ ಬೆಳೆ, ಕಾಡಿಲ್ಲದ ನಾಡು, ಶಿಕ್ಷಕರಿಲ್ಲದ ಶಾಲೆ, ಊಟಕ್ಕಿಲ್ಲದ ಉಪ್ಪಿನಕಾಯಿ, ಬಾಲ್ ಇಲ್ಲದೆ 1 ರನ್. ಎಲ್ಲ ವೇಸ್ಟ್ ವೇಸ್ಟ್ ವೇಸ್ಟ್. ಮತ್ತೊಂದು ಎಳೆದು ಬಾರಿಸಲು ಪ್ರಯತ್ನ. ಡಾಟ್ ಬಾಲ್. ಮತ್ತೊಮ್ಮೆ ತಂಡದ ಮೊತ್ತ 3 ಪ್ರಥಮ ಓವರ್ನ ಕೊನೆಯ ಎಸೆತದಲ್ಲಿ. ಟಾಪ್ ಏಜ್ ಆಗ್ತಾ ಇದೆ ನೇರವಾಗಿ ಚೆಂಡು ಗಾಳಿಯಲ್ಲಿ. ವಾಟ್ ಹ್ಯಾಪೆಂಡ್ ಹಿಯರ್? ಜಂಗ್ ಶಿವು ಅವರಿಂದ ಒಂದು ಸುಲಭದ ಕ್ಯಾಚ್ ಅನ್ನ ಡ್ರಾಪ್ ಆಗ್ತಾ ಇದೆ. ಒಂದು ಜೀವದಾನ ಪಡೆದುಕೊಳ್ತಾ ಇದ್ದಾರೆ ಶ್ರೇಷ್ಠ ಮಟ್ಟದ ಆಟಗಾರ ಶಬರಿ ಅವರಿಗೆ ಒಂದು ಜೀವದಾನ. ಎಲ್ಲೋ ಒಂದು ಬದಿಯಲ್ಲಿ ಶಿವು ಅವರು ಕೊಂಚ ಅಡ್ವಾನ್ಸ್ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋದ್ರೇನೋ ಅಲ್ಲಿ ರಿವರ್ಸ್ ರೀಪ್ಲೇ ಅಲ್ಲಿ ಗಮನಿಸಿದಾಗ ಕ್ಯಾಚ್ ಹಿಡಿಯೋಕ್ಕಿಂತ ಮುಂಚೆನೆ ಸೆಲೆಬ್ರೇಟ್ ಮಾಡಲು ಪ್ರಯತ್ನ ಪಡ್ತಾ ಇದ್ರೇನೋ. ಓವರ್ ಮುಕ್ತಾಯ. 1 ಓವರ್ಗಳ ಮುಕ್ತಾಯಕ್ಕೆ ಕ್ಲಿಯರ್ ಕ್ರೆಡ್ ಸ್ಟ್ರೈಕರ್ಸ್ ತಂಡದ ಒಟ್ಟು ಮೊತ್ತ 3. ಯಾವುದೇ ವಿಕೆಟ್ ನಷ್ಟವಿಲ್ಲದೆ 1 ವಿಕೆಟ್ ಆಗಬೇಕಿತ್ತು ಅಲ್ಲಿ ಶಬರಿ ಅವರ ರೂಪದಲ್ಲಿ, ಬಟ್ ಒಂದು ಜೀವದಾನವನ್ನು ಪಡೆದುಕೊಳ್ತಾ ಇದ್ದಾರೆ. 2ನೇ ಓವರ್ನ ತೆಗೆದುಕೊಂಡು ಬೌಲರ್
ಕಾಲೇಜ್ ರೋಡ್ ತುದಿಯಿಂದ ಬೌಲಿಂಗ್ ನಲ್ಲಿ ಬದಲಾವಣೆ. ರಿತೇಶ್, ಬ್ಯೂಟಿಫುಲ್ ನೇಮ್ ರಿತೇಶ್, ತಮ್ಮ ಕೋಟದ ಮೊದಲನೇ ಓವರ್ ತಂಡದ 2ನೇ ಓವರ್ನ ತೆಗೆದುಕೊಂಡು ಕಾಲೇಜ್ ರೋಡ್ ತುದಿಯಿಂದ. ಆಕರ್ಷಕವಾದಂತಹ ಮೈದಾನದಲ್ಲಿ KHPL ಸೀಸನ್ 1 ಹಾರ್ಡ್ ಬಾಲ್ ಟೆನ್ನಿಸ್ ಕ್ರಿಕೆಟ್ ಟೂರ್ನಮೆಂಟ್. ಮತ್ತೊಮ್ಮೆ ರಿತೇಶ್ ತಮ್ಮ ಕೋಟದ ಪ್ರಥಮ ಸ್ಥಾನ ತೆಗೆದುಕೊಂಡು ಸ್ಟ್ರೈಕ್ ನಲ್ಲಿ ಬಾಲಕೃಷ್ಣ. ಗುಡ್ ಲೆಂತ್ ಡೆಲಿವರಿ, ಕಟ್ ಮಾಡಲು ಪ್ರಯತ್ನ, ಬ್ಯಾಟಿಗೂ ಬಾಲಿಗೂ ಯಾವುದೇ ಸಂಪರ್ಕವಿಲ್ಲ, ನೇರವಾಗಿ ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು. ಡಾಟೆಡ್ ಡೆಲಿವರಿ, ಚುಕ್ಕಿ ಎಸ್ತ. ಪುಲ್ ಮಾಡಲು ಪ್ರಯತ್ನ, ಉತ್ತಮವಾದಂತಹ ಎಸೆತ. ತುಂಬ ವೇರಿಯೇಷನ್ ಮಾಡ್ತಾ ಇದ್ದಾರೆ ಪೇಸ್ ನಲ್ಲಿ ಬೌಲರ್ ರಿತೇಶ್. ಕ್ಲಿಯರ್ ಕಟ್ ಸ್ಟ್ರೈಕರ್ ಸ್ಥಾನದ ಬ್ಯಾಟ್ಸ್ಮನ್ ಫಿಯರ್ಲೆಸ್ ಕ್ರಿಕೆಟ್ ಆಟದತ್ತ ಒಲವು ತೋರಿಸಲೇಬೇಕು. ಯಾಕಂದ್ರೆ ಎದುರಾಳಿ ತಂಡದಲ್ಲಿ ರಾಜ ಸಾಲಿಗ್ರಾಮ, ಜಂಗ್ ಶಿವು ದೊಡ್ಡ ಬ್ಯಾಟಿಂಗ್ ಲೈನ್ ಅಪ್ ಅನ್ನುವಂಥ ತಂಡ. ಈ ಬಾರಿ ಡಾಟ್ ಬಾಲ್ ವೈಡ್ಗಾಗಿ ಮನವಿ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದು ಬದಿಯಲ್ಲಿ ಬಾಲ, ಬಟ್ ಅಂಪೈರ್ ತೀರ್ಮಾನ ಉತ್ತಮವಾದಂತಹ ಎಸೆತ. ಸತತ 3 ಎಸೆತಗಳು ಡಾಟ್ ಆಗ್ತಾ ಇದ್ದಾರೆ ಬಾಲ. ಮತ್ತೊಮ್ಮೆ ರಿತೇಶ್ ಟು ಬಾಲ. ಮತ್ತೊಂದು ಬೌನ್ಸರ್ ಎಸೆತ, ಪುಲ್ ಮಾಡಲು ಪ್ರಯತ್ನ, ಎಲ್ಲೋ ಒಂದು ಬದಲಿ ಸ್ಟ್ರಗಲ್ ಆಗ್ತಾ ಇದ್ದಾರೆ. ಸತತ 4 ಎಸೆತಗಳನ್ನು ಡಾಟ್ ಮಾಡ್ತಾ ಇದ್ದಾರೆ ಬಾಲಕೃಷ್ಣ. ಒತ್ತಡದಲ್ಲಿದ್ದಾರೆ ಬಾಲ. ಮತ್ತೊಮ್ಮೆ ಮಧುಸೂದನ್, ಈ ಬಾರಿ ಸ್ಲಾಗ್ ಸ್ವೀಪ್ ಮಾಡಲು ಪ್ರಯತ್ನ, ಮತ್ತೊಂದು ಬ್ಯಾಟ್ನ ಹೊರ ಅಂಚನ ತೆಗೆದ ಚೆಂಡು ನೇರವಾಗಿ ಬೌಲರ್ ರಿತೇಶ್ ಅವರ ಕೈಯಲ್ಲಿ. ಮತ್ತೊಂದು ಡಾಟ್ ಬಾಲ್ ಆಗ್ತಾ ಇದೆ. ಸತತ 5 ಎಸೆತಗಳು ಡಾಟ್ ಬಾಲ್ ಆಗ್ತಾ ಇದೆ. ವಾಟರ್ ಬಾಲಿಂಗ್ ಫ್ರಾಮ್ ರಿತೇಶ್. ಕರಾರುವಕ್ಕದಂತ ಬಾಲಿಂಗ್ ಪ್ರದರ್ಶನ. ಓವರ್ನ ಕೊನೆಯ ಎಸೆತ ಬಾಕಿ. ಈ ಬಾರಿ ಪುಲ್ ಮಾಡಿದ್ದಾರೆ. ಡೀಪ್ ಮಿಡ್ ವಿಕೆಟ್ ಅತ್ತ ಚೆಂಡು. 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. 1 ರನ್ಗಳೊಂದಿಗೆ ತಂಡದ ಮೊತ್ತ 4. 2 ಓವರ್ಗಳ ಮುಕ್ತಾಯಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 2 ओवर के समाप्ति के बाद स्ट्राइकर्स टीम का स्कोर बढ़ता हुआ 4 रन बिना कोई नुकसान पर. ಟಾಸ್ ಅನ್ನ ಗೆದ್ದು ಏಕದಂತ ತಂಡದ ನಾಯಕ ರಾಜ ಸಾಲಿಗ್ರಾಮ ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡು ಪವರ್ ಪ್ಲೇ ನಲ್ಲಿ ಕಟ್ಟಿ ಹಾಕಲು ಯಶಸ್ವಿಯಾಗಿದ್ದಾರೆ. ಎಲ್ಲೊಂದು ಬದಿಯಲ್ಲಿ ಲೈಟ್ಸ್ ಕೊಂಚ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ. ಲೈಟ್ಸ್ ಬೌಲಿಂಗ್ ನಲ್ಲಿ ಮತ್ತೊಮ್ಮೆ ಮಧುಸೂದನ್. ಇಟ್ಸ್ ವೇಟ್ ಫಾರ್ ಅ ಸೆಕೆಂಡ್. ಪ್ಲೀಸ್ ಲೈಟ್ಸ್ನವ್ರು ಯಾರಿದ್ದಾರೆ ನೋಡಿ ಸರ್. ದಯವಿಟ್ಟು ಮುಸ್ಲಿಂ ಬಾಂಧವರು ಯಾರಾದರೂ ಇಫ್ತಿಯಾರ್ ಮಾಡೋರಿದ್ರೆ ಬರಬೇಕು ಸರ್ ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹಿಂದ್ಗಡೆ. ಲೈಟ್ಸ್ ಅವ್ರು ಎಲ್ಲಿದ್ದೀರಾ ಸರ್? ಲೈಟ್ಸ್ ಅವ್ರು ದಯವಿಟ್ಟು, ಲೈಟ್ಸ್ ಅವರು ಎಲ್ಲಿದ್ದೀರಾ ಸರ್? ಅದು ಹೋಗಿದೆ ನೋಡಿ ಸರ್. ರೆಡಿ ಮಾಡ್ತಾರೆ. ದಯವಿಟ್ಟು ಮುಸ್ಲಿಂ ಬಾಂಧವರು ಇಫ್ತಿಯಾರ್ ಮಾಡೋದು ದಯವಿಟ್ಟು ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹಿಂದ್ಗಡೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಈಗಾಗಲೇ ಸಾಯಂಕಾಲ ಆದ ಸಮಯ. ಗೋಲ್ಡ್ ಫೈರ್ ಬಾಲ್ ಎಲ್ಲ ಕೂಡ ವೇದಿಕೆ ಮೇಲೆ ಸಜ್ಜುಗೊಂಡಿದೆ. ಗೋಲ್ಡ್ ಫೈರ್ ಎಸ್, ಮತ್ತೊಮ್ಮೆ ಥ್ಯಾಂಕ್ ಯು ಸರ್. ಅತ್ಯಂತ ವೇಗವಾಗಿ ಲೈಟ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ದಾರೆ.
ಇಲ್ಲ ಸರ್, ನಂಗೆ ಅವ್ರು ಫ್ರೀ ಅಂದ್ರೆ ಅದಕ್ಕೆ ಹೋಗ್ಬಿಡ್ತಾರೆ. ಹೌದು ಸರ್. ಮೂರನೇ ಓವರ್ನ ತೆಗೆದುಕೊಂಡು ಬೌಲಿಂಗ್ ಮಾಡ್ನಲ್ಲಿ ಮಧುಸೂದನ್. ಸ್ಟ್ರೈಕ್ನಲ್ಲಿ ಬಾಲ ಖಂಡಿತವಾಗಿಯೂ ಕೂಡ ಒಂದು ಮಾತನ್ನು ನಾನು ಹೇಳಬಲ್ಲೆ, ಇಲ್ಲಿ ಈ ರೀತಿಯಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದೆ ಅದರಲ್ಲಿ ಗೆಲುವು ತುಂಬ ಕಷ್ಟ ಆಗುತ್ತೆ ಸರ್. ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ ತಂಡ. ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗಲೇಬೇಕಾಗುತ್ತೆ. ಇಟ್ಸ್ ನೌ ಆರ್ ನೆವರ್, ಮಾಡು ಇಲ್ಲವೇ ಮಡಿ ಪಂದ್ಯ. ಈ ಒಂದು KHPL ಸೀಸನ್ 1ರಲ್ಲಿ ಅಳುವಿ ಉಳಿವಿಗಾಗಿ ಹೋರಾಟ ನಡೆಸಬೇಕಾದ ಸ್ಥಿತಿಯಲ್ಲಿದೆ ಕ್ಲಿಯರ್ ಕ್ರೆಡ್ ಸ್ಟ್ರೈಕರ್ಸ್. ಮಧುಸೂದನ್ ಟು ಬಾಲ. ಮುಂದೆ ಬಂದು ಎಷ್ಟು ಟ್ಯಾಪ್ ಮಾಡಿದ್ದಾರೆ. ಸ್ವೀಪರ್ ಕವರ್ ಹತ್ತ ಚೆಂಡು, 1 ರನ್ಗಳ ಸೇರ್ಪಡೆ. ಈ ಬಾರಿ ಸ್ಟ್ರೈಕ್ ನಲ್ಲಿ ಶಬರಿ ಅವರಿಗೂ ಕೂಡ ಒಂದು ನಿಧಾನಗತಿಯ ಪ್ರಾರಂಭ ಪಡೆದುಕೊಳ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅಂಡರ್ ದ ಲೈಟ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಬ್ಬರು ಬ್ಯಾಟ್ಸ್ಮನ್ಗಳು. ಮತ್ತೊಂದು ಬದಿಯಲ್ಲಿ ಅತ್ಯಂತ ಸಂಘಟಿತ ತಂಡ, ಒಂದು ಏಕದಂತ ತಂಡ ಅಂತ ಹೇಳ್ಬೋದು. ತಾವು ಆಡಿದಂತ 4 ಪಂದ್ಯಗಳಲ್ಲಿ 3 ಗೆಲುವು, 1 ಸೋಲನ್ನ ಕಂಡಿದಂತ ತಂಡ ಏಕದಂತ. ಮತ್ತೊಮ್ಮೆ ಮಧು ಟು ಶಬರಿ. ಕೆಳದ್ದು ಬಾರಿಸಲು ಪ್ರಯತ್ನ, ಮತ್ತೊಂದು ಡಾಟೆಡ್ ಡೆಲಿವರಿ. ಒತ್ತಡದಲ್ಲಿ ಕಂಡು ಬರ್ತಾ ಇದ್ದಾರೆ ಇಬ್ಬರು ಬ್ಯಾಟ್ಸ್ಮನ್ಗಳು ಕೂಡ. ಬ್ಯಾಟಿಗೂ ಬಾಲಿಗೆ ಸರಿಯಾದ ಕನೆಕ್ಷನ್ ಆಗ್ತಾ ಇಲ್ಲ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಮಧು ಅವರಿಂದ. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಮಧು. ಎಳೆದು ಬಾರಿಸಲು ಪ್ರಯತ್ನ, 1 ರನ್ಗಾಗಿ ಓಟ. 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 6, 3ನೇ ಓವರ್ನ ಪ್ರಗತಿಯಲ್ಲಿ. ನೋಡಿ, ಮಧು ತಕ್ಷಣ ಅಂದುಕೂಲೆ ನನಗೆ ಮತ್ತೊಬ್ಬ ಮಧು ಅಂತ ನೆನಪು ಬರ್ತಾ, ಅಲ್ಲಿ ಬರ್ತಾ ಇದೆ ನೋಡ್ರಿ ಡಗೌಟ್ ಅಲ್ಲಿ. ಆ ಚಿಕ್ಕ ಬಾಲಕನನ್ನ ನಾನು ನೋಡ್ತಾ ಇದ್ದೀನಿ ಗೆಳೆಯರೆ. 4 ದಿನದಿಂದ ಬೆಳಿಗ್ಗೆ 6 ಗಂಟೆಗೆ ಬಂದ್ರು ಕೂಡ ಇನ್ನೂವರೆಗೂ ಮನೆಗೆ ಹೋಗಿಲ್ಲ. ಖಂಡಿತವಾಗಿ ಕೂಡ ನಾನು ಒಂದು ಮಾತನ್ನ ಹೇಳಬಲ್ಲೆ, ಶಿಕ್ಷಣದಲ್ಲಿ ಅವನಿಗೆ ಉಜ್ವಲ ಭವಿಷ್ಯವಿಲ್ಲ. ಕ್ರೀಡಾಕೂಟದಲ್ಲಿ ಅವನು ಆಡ್ಲೇಬೇಕು. ಅಲ್ಲಿ ರಾಜಾ ಸಾಲಿಗ್ರಾಮ್ ಹಿಂದ್ಗಡೆ ಬರ್ತಾ ಇದ್ದ ನೋಡಿ, ಅದೇ ಬಾಲಕ. ಅವನು 4 ದಿನದಿಂದ ಇಲ್ಲೇ ಇದ್ದಾನೆ ಗ್ರೌಂಡ್ ನಲ್ಲಿ. ನಾ ಖಂಡಿತವಾಗಿ ಕೂಡ ಇಲ್ಲಿ ವೇದಿಕೆ ಮೇಲೆ ಇದ್ದಂತಹ ಮುರಳಿ ಆಗಿರ್ಬೋದು, ನಾಗೇಂದ್ರ ಅಣ್ಣ, ನನ್ನ ಒಂದು ಸಲಹೆ ಅವರ ಪಾಲಕರಿಗೆ ದಯವಿಟ್ಟು ಹೇಳಿಬಿಡಿ, ಅವನಿಗೆ ಶಿಕ್ಷಣದಲ್ಲಿ ಆಸಕ್ತಿ ಇಲ್ಲ, ಉಜ್ವಲ ಭವಿಷ್ಯ ಕೂಡ ಇಲ್ಲ, ಅವನು ಒಳ್ಳೆಯ ಕ್ರಿಕೆಟ್ ಹಾಗೂ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಸತತ 6 ದಿನಗಳಿಂದ ಬೆಳಿಗ್ಗೆ 6 ಗಂಟೆಗೆ ಬಂದು ರಾತ್ರಿ 12 ಗಂಟೆ ಆದ್ರೂ ಮನೆಗೆ ಹೋಗ್ತಾ ಇಲ್ಲ ಆ ಬಾಲಕ. ಅವನ ಹೆಸರು ಕೂಡ ಮಧು. ನೋಡಿ ಬರ್ತಾ ಇದ್ದಾನೆ ಅಲ್ಲಿ ಡಗೌಟ್ ಮುಂದ್ಗಡೆ. ಫುಲ್ ಮಾಡಿದ್ದಾರೆ ಈ ಬಾರಿ. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಕ್ಯಾಚ್. ಓಕೆ, ಎಸ್, ನಾಗೇಂದ್ರ ಅಣ್ಣ ಅವರು ಹೇಳ್ತಾ ಇದ್ರೆ ತಮ್ಮ ಪಾಲಕರಿಗೆ ದೊಡ್ಡ ನಮಸ್ಕಾರ. ಮಧು ಬರಬೇಕು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ, ಸ್ವಲ್ಪ ಕರೆಸ್ರಿ ನಾಗೇಂದ್ರ ಅಣ್ಣ. ಎಲ್ಲರೂ ನೋಡ್ರಿ ಪ್ರೇಕ್ಷಕರು, ಅವರಿಗೆ ಸ್ವಲ್ಪ ಮಧು ಬಾರಪ್ಪ ಇಲ್ಲಿ, ಚಿಕ್ಕ ಬಾಲಕ. ನೋಡಿ ಸರ್, ಸತತ 6 ದಿನಗಳಿಂದ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ಆದ್ರೂ ಮನೆಗೆ ಹೋಗಿಲ್ಲ ಈ ಪುಟ್ಟ ಬಾಲಕ. ಮೆಚ್ಚಲೇಬೇಕು. ಅವ ಸ್ನಾನ ಕೂಡ ಮಾಡಿದಾನೋ ಇಲ್ಲ ಗೊತ್ತಿಲ್ಲ, ಇಲ್ಲೇ ಮಲಗಿದಾನಂತ ಕೂಡ ಮಾಹಿತಿ ಬರ್ತಾ ಇದೆ ನನಗೆ. ಅವನಿಗೆ ಹೇಳಿದೆ ನೋಡಿ ಬರ್ತಾ ಇದ್ದಾನೆ ನೋಡ್ರಿ ಇಲ್ಲಿ ಮಧು. ದಯವಿಟ್ಟು ಅವನ ಪಾಲಕರಲ್ಲಿ ನನ್ನ ಸಲಹೆ, ನಿಮ್ಮ ಮಗನ ಒಂದು ಭವಿಷ್ಯ ಶಿಕ್ಷಣದಲ್ಲಿ ಇಲ್ಲ ಅನ್ಯತಾ ಭಾವಿಸಬೇಡಿ ಸರ್. ಯಾವ ಅವರಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆನ ಗುರುತಿಸಿ ದಯವಿಟ್ಟು ಇಲ್ಲಿ ಪಾಲಕರು ಇರ್ತೀರಿ. ಮಕ್ಕಳನ್ನ ಹೆಚ್ಚಿನ ಒತ್ತಡಕ್ಕೆ ಸಿಲುಕಿಸಬೇಡಿ. ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಅನ್ಬೇಡಿ. ಅವರಲ್ಲಿ ಒಂದು ಪ್ರತಿಭೆ ಇರುತ್ತೆ, ಆ ಪ್ರತಿಭೆಯನ್ನ ಗುರುತಿಸಬೇಕು. ನೋಡಿ
ಪಾಪ ಚಿಕ್ಕ ಬಾಲಕ ಮಧು ಇಲ್ಲೇ ಊಟ ಇಲ್ಲೇ ನಾಷ್ಟ ಎಲ್ಲ ಇಲ್ಲೇ 5 ದಿನಗಳಿಂದ ಇದ್ದಾನೆ. ಸಂತೋಷ್ ಒಳ್ಳೆ ಬಾಲಕ. ಇಲ್ಲ ಸರ್, ಅಪರೂಪ, ತುಂಬಾ ಕಡಿಮೆ. ಬೆಂಗಳೂರು ಭಾಗದಲ್ಲಿ ಈ ರೀತಿಯಾದಂಥ ಹುಡುಗರು ಸಿಗುವುದು ತುಂಬಾ ಕಡಿಮೆ. ನಾನು ನೋಡ್ತಾ ಇದ್ದೀನಿ, ಫಸ್ಟ್ ದಿವಸ ನಾನು ಊರಿಂದ ಬಂದಾಗ ಬೆಳಿಗ್ಗೆ 5 ಗಂಟೆಗೆ ಇಲ್ಲೇ ಇದ್ದ ಸರ್ ಇವನು. ಡಾಟ್ ಬಾಲ್. ಏನಂತ ಓವರ್ ಮುಕ್ತಾಯ ಕೂಡ ಆಗ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 8, 1 ವಿಕೆಟ್ ನಷ್ಟಕ್ಕೆ. ಎಸ್, ಅವರ ಪಾಲಕರು ಇಲ್ಲೆಲ್ಲರೂ ಇದ್ರೆ ತಮ್ಮ ಗಮನ ಇರಲಿ. ತಮ್ಮ ಮಗ ಇಲ್ಲೇ ಇದ್ದಾನೆ 4-5 ದಿವಸದಿಂದ. ಯಾಕಂದ್ರೆ ಕೇವಲ ಈ ಪಾಲಕರಿಗಲ್ಲ, ಇಲ್ಲಿ ಹಲವಾರು ಪಾಲಕರು ಪಂದ್ಯದ ವೀಕ್ಷಣೆಗೆ ಬಂದಿದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಹೆಚ್ಚಿನ ಒತ್ತಡಕ್ಕೆ ಸಿಲುಕಿಸಬೇಡಿ. ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಸಾಫ್ಟ್ವೇರ್ ಇಂಜಿನಿಯರ್ ಆಗು, ಅದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಬೇಡ. ಪ್ರತಿಭೆ ಹುಡುಕಿ ಸರ್. ಈ ಆಟ ಹುಡುಗ ಎಲ್ಲರಿಗೂ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾನೆ. ನಾನು ನೋಡ್ತಾ ಇದ್ದೆ, ಚಿಕ್ಕ ಬಾಲಕ. ನಿಜ ಸರ್. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಬದಲಾವಣೆ. 4ನೇ ಓವರ್ನ ತೆಗೆದುಕೊಂಡು ಬೌಲಿಂಗ್ ನಲ್ಲಿ ರಿತು. ಮತ್ತೊಮ್ಮೆ ರಿತು ತಮ್ಮ ಅಕೌಟದ 2ನೇ ಓವರ್ ತಡೆದ 4ನೇ ಓವರ್ನ ತೆಗೆದುಕೊಂಡು. ಮಧು ಏನು ಕದ್ದಿಲ್ಲಲ್ಲ, ಕದ್ರೆ ಮತ್ತೆ ನಿನ್ಗೆ ಇಲ್ಲೇ ಕಟ್ಟಾಕ್ತೇವೆ ನೋಡು. ಕೆಟ್ಟತನ ಕಳತನ ಮಾಡಬಾರದು. ಸ್ಲಾಕ್ ಸ್ವೀಪ್ ಮಾಡ್ತಾ ಇದ್ದಾರೆ ಅಲ್ಲಿ. ಡೀಪ್ ಮಿಡ್ ವಿಕೆಟ್ ಹತ್ತ ಚೆಂಡು ಕನೆಕ್ಟ್ ಆಗ್ತಾ ಇಲ್ಲ ಕ್ಲೀನ್ ಆಗಿ. ಒಳ್ಳೆ ಪ್ರಯತ್ನ ಪಡ್ತಾ ಇದ್ದಾರೆ ಶಬರಿ. 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 9, 4ನೇ ಓವರ್ನ ಪ್ರಗತಿಯಲ್ಲಿ. ಸ್ಟ್ರೈಕ್ ನಲ್ಲಿ ಬಾರಿ ಸಂತೋಷ್. ಈ ಬಾರಿ ಕಟ್ ಮಾಡಲು ಪ್ರಯತ್ನ. ಮತ್ತೊಮ್ಮೆ ಬ್ಯಾಟಿಗೆ ಬಾಲ್ಗೆ ಯಾವುದೇ ಸಂಪರ್ಕವಿಲ್ಲ. ಡಾಟೆಡ್ ಡೆಲಿವರಿ. ರಿತೇಶ್ ಹಾಗೂ ಮಧುಸೂದನ್ ಅವರ ಓಪನಿಂಗ್ ಸ್ಪೆಲ್ ಸಂಪೂರ್ಣವಾಗಿ ಎದುರಾಳಿ ತಂಡದ ಬ್ಯಾಟ್ಸ್ಮನ್ ಕಟ್ಟಿ ಆಗಲು ಯಶಸ್ವಿ ಆಗ್ತಾ ಇದೆ. ಇಲ್ಲಿ ಮತ್ತೊಂದು ಈ ಬಾರಿ ಪೇಸ್ ಅಲ್ಲಿ ಬದಲಾವಣೆ. ಸ್ಲೋವರ್ 1 ಗುರುತಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ. ಮತ್ತೊಂದು ಡಾಟ್ ಬಾಲ್. ಔಟ್ ಸೈಡ್ ಎಡ್ಜ್. ರನ್ಗಾಗಿ ಓಟ. ಯಾವುದೇ ರೀತಿಯ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯಲ್ಲಿ ಗುಮ್ಮಟ ನಗರಿ ವಿಜಯಪುರದ ಅತ್ಯಂತ ಸ್ಫೋಟಕ ಬ್ಯಾಟ್ಸ್ಮನ್ ಮಿಥುನ್ ಅವರಿಂದ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಸ್ಲಿಪ್ ಫೀಲ್ಡಿಂಗ್ ನಲ್ಲಿ ಮತ್ತೊಮ್ಮೆ ರಿತೇಶ್. ದಯವಿಟ್ಟು ಮುಸ್ಲಿಂ ಬಾಂಧವರು ದಯವಿಟ್ಟು ಇಲ್ಲಿ ಕಾಮೆಂಟ್ ಬಾಕ್ಸ್ ಹಿಂದ್ಗಡೆ ಬರಬೇಕು. ಇಫ್ತಿಯಾರ್ ಬಿಡಿಸೋ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. 1 ರನ್ಗಳ ಸೇರ್ಪಡೆ. ಟಫ್ ಚಾನ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ತಂಡದ ಮೊತ್ತ 10, ಕೇವಲ 10, 4ನೇ ಓವರ್ನ ಕೊನೆಯ ಎಸೆತ. ವೆರಿ ಸ್ಲೋ ಸ್ಟಾರ್ಟ್ ಆಫ್ ದಿಸ್ ಮ್ಯಾಚ್. ಕೇವಲ ಮ್ಯಾಚ್ ಅಲ್ಲದೆ ಟೂರ್ನಾಮೆಂಟ್ನ ಅತ್ಯಂತ ನಿಧಾನ ಪ್ರಾರಂಭ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಕ್ಲಿಯರ್ ಕ್ರೆಡಿಟ್ ಸ್ಟ್ರೈಕರ್ಸ್ ತಂಡ. ಈ ಬಾರಿ ಸ್ಲಾಗ್ ಸ್ವೀಪ್ ಮಾಡಿದ್ದಾರೆ. ವೈಡಿಶ್ ಲಾಂಗ್ ಆನ್ ಅತ್ತ ಚೆಂಡು. ಸಿಕ್ಸರ್ ಬರ್ತಾ ಇದೆ ತುಂಬಾ ಸಮಯದ ನಂತರ. ಶಬರಿ ಅವರ ಬ್ಯಾಟ್ ಇಂದ ಹೊರಚಿಮ್ತಾ ಇರುವ ಈ ಪಂದ್ಯದ ಮೊದಲನೆಯ ಸಿಕ್ಸರ್. 4 ಓವರ್ಗಳ ಮುಕ್ತಾಯ. ಸ್ಟ್ರೈಕರ್ಸ್ ತಂಡದ ಒಟ್ಟು ಮೊತ್ತ 16, ಪ್ರಮುಖ 1 ವಿಕೆಟ್ ನಷ್ಟಕ್ಕೆ. ಇನ್ನುಳಿದಂತ 4 ಓವರ್ಗಳಲ್ಲಿ ಎಷ್ಟು ರನ್ಗಳನ್ನ ಕಲೆ ಹಾಕ್ತಾರಂತ ಕಾದು ನೋಡಬೇಕು ಕ್ಲಿಯರ್ ಕ್ರೆಡಿಟ್ ಸ್ಟ್ರೈಕರ್ಸ್ ತಂಡ.
ಸರ್ಫ್ರಾಜ್ ಬೌಲಿಂಗ್ನಲ್ಲಿ. ವೈಟ್ ಯಾರ್ಕರ್ ನೇರವಾಗಿ ಸರ್ಫ್ರಾಜ್ ಅವರ ಕೈಯಲ್ಲಿ ಚೆಂಡು. ಡಾಟೆಡ್ ಡೆಲಿವರಿ ಚುಕ್ಕಿ ಎಸ್ತ. ಮತ್ತೊಂದು ಸ್ಲೋವರ್ ಅನಿವಾರಿ. ವಿಕೆಟ್ ಕೀಪರ್ ಕೂಡ ಬೀಟ್ ಆಗ್ತಾ ಇದ್ದಾರೆ. ಅಲ್ಲಿ 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಬಾಯ್ಸ್ ಮೂಲಕ 1 ರನ್ಗಳ ಸೇರ್ಪಡೆ. ಮತ್ತೊಮ್ಮೆ ಸರ್ಫರಾಜ್. ಈ ಬಾರಿ ಇರುಸಿನ ಹೊಡೆತ ಬರ್ತಾ ಇದೆ ಶಬರಿ ಅವರ ಬ್ಯಾಟ್ನಿಂದ. 2ನೇಯ ಸಿಕ್ಸರ್. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 23. 5ನೇ ಓವರ್ನ ಪ್ರಗತಿಯಲ್ಲಿ. ಧನ್ಯವಾದಗಳು ರಾಕಿ ಬ್ರೋ. ಹಲೋ 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 ಚೆಕ್. ಹಲೋ 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 ಚೆಕ್. ಹಲೋ 5ನೇ ಓವರ್ ಚಾಲ್ತಿಯಲ್ಲಿ. ತಂಡದ ಮೊತ್ತ 23. ಶಬರಿ ಮತ್ತು ಸಂತೋಷ್ ಅಂಕಗಳ ಭಾಗದಲ್ಲಿ ಸರ್ಫರಾಜ್ ಎಸ್ಆರ್ ಭಾಗವನ್ನು ಕಂಡುಕೊಂಡಿದ್ದಾರೆ. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಉದಾರಿ ಆವರಿಸಿಕೊಂಡ ಬೀಸುವಂತಹ ಪ್ರಯತ್ನವನ್ನು ಶಬರಿ ಮಾಡಿದ್ರು. ತನ್ಮೂಲಕ ಇವಾಗ ಲೆಗ್ ಬೈ ಅನ್ನುವಂಥ ಒಂದು ಸೂಚನೆ ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 5 ಓವರ್ಗಳ ಮುಕ್ತಾಯಕ್ಕೆ 24 ಓಟವನ್ನು ದಾಖಲಿಸ್ತಾ ಇದ್ದಾರೆ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ತಂಡ. ಇನ್ನು ಉಳಿದಂಥ 3 ಓವರ್ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಕಾದಿ ನೋಡಬೇಕಾಗಿದೆ ಕೂಡ. ಶಬರಿ ಮತ್ತು ಸಂತೋಷ್ ಇಲ್ಲಿ ಒಂದು ಅತ್ಯುತ್ತಮ ರೀತಿಯ ಪಾರ್ಟ್ನರ್ಶಿಪ್ ಆಟವನ್ನು ಆಡಲೇಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಆರಂಭಿಕ ಹಂತದ ಒಂದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕೈಕೊಟ್ಟಿರ್ತಕ್ಕಂಥ ವಿಚಾರವೇ ಇವಾಗ ತಂಡಕ್ಕೆ ಒಂದಷ್ಟು ಮೈನಸ್ ಕೂಡ. ಬಹುಶಃ ಇಲ್ಲಿ ಶಬರಿ ಒಂದು ಅತ್ಯುತ್ತಮ ರೀತಿಯ ಒಂದು ಇನ್ನಿಂಗ್ಸ್ ಅನ್ನು ಕೂಡ ಕಟ್ಟಿದ್ರೆ ಅದು ತಂಡಕ್ಕೆ ಪ್ಲಸ್ ಆಗುವಂಥ ಒಂದು ಚಾನ್ಸಸ್ ಕೂಡ ಇದೆ. ಈ ಪಂದ್ಯಾವಳಿಯಲ್ಲಿ ತನ್ನ ಅಮೋಘವಾಗಿರ್ತಕ್ಕಂಥ ಒಂದು ಅರ್ಧ ಶತಕವನ್ನು ಕೂಡ ಸಿಡಿಸಿದಂಥ ಆಟಗಾರರು. ಅಲ್ಲಿಂದ ಈ ಕಡೆ ಬಂದ್ಬಿಡಿ. ನಿನ್ನೆ ಕೂಡ ಶಾರ್ಟ್ ಆಗಿತ್ತು. ನಮ್ಮ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಅವ್ರು ಬನ್ನಿ ಸರ್ ದಯವಿಟ್ಟು. ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಅವ್ರು ದಯವಿಟ್ಟು ಬನ್ನಿ. ಆರನೇ ಓವರಲ್ಲಿ ಸಕ್ಲಾನ್ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಟೀಮ್ ಏಕದಂತ ಪರವಾಗಿ 6ನೇ ಓವರ್ನ 2ನೇ ಎಸೆತ ವೈಟ್ ಬಾಲ್ ಅನ್ನುವಂಥ ಒಂದು ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ಎಕ್ಸ್ಟ್ರಾ ಒಂದು ಹೊಡೆದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮತ್ತೆ ಇವಾಗ 25ಕ್ಕೆ ತಲುಪ್ತಾ ಇದೆ.
ಇಟ್ಸ್ ಫೈಟರ್ ನಡೆದಾಗ ಬರ್ತಾ ಇದೆ ಇಲ್ಲಿ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಸೇರ್ಪಡೆ ಮತ್ತೊಂದು ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ ಇಲ್ಲಿ. ಬ್ಯಾಕ್ ಟು ಬ್ಯಾಕ್ ಎರಡು ಡಾಟೆಡ್ ಡೆಲಿವರಿ. ಇವಾಗ ಸಕ್ಲೈನ್ ಓವರ್ ಅಲ್ಲಿ ಅಂಕಿಅಂಶ ಪಟ್ಟಿನ ಸ್ಲೋವರ್ ಆಗಿ ಎಸಿತಾ ಇದ್ದಾರೆ. ಬಹಳಷ್ಟು ಜಾಣ್ಮೆ ಎಸೆತವನ್ನು ಇವಾಗ ಸಕ್ಲೇನ್ ಮಾಡಿದ್ರು. ತನ್ಮೂಲಕ ಇವಾಗ ಚೌಕಾನ ಭಾಗದಲ್ಲಿ ಕೇವಲ ಒಂದು ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 6 ಓವರ್ಗಳ ಮುಕ್ತಾಯಕ್ಕೆ 37 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಇನ್ನು ಉಳಿದ 12 ಎಸೆತಗಳ ಮುಂದೆ ಅದಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ ಸಂತು ಮತ್ತು ಶಶಾಂಕ. ಈ ಹಂತದಲ್ಲಿ ಮತ್ತೊಂದು ಸ್ಲೋವರ್ ಬೌಲರ್ ಸರ್ಫರಾಜ್ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಏಳನೇ ಓವರಲ್ಲಿ ಸರ್ಫರಾಜ್ ನ್ಯೂ ಬೌಲರ್. ತೀರಾ ಸ್ಲೋವರ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ತನ್ಮೂಲಕ ಇವಾಗ ಲೋಂಗಲ್ ಸಿಮಾರಿಕೆ ಮೇಲ್ಭಾಗದಲ್ಲಿ 7ನೇ ಓವರ್ನ ಮೊದಲ ಸತ ಭರ್ಜರಿ ಸಿಕ್ಸರ್. ಈ ಸಿಕ್ಸರ್ ಸಮೇತವಾಗಿ ತಂಡದ ಮತ್ತೆ ಇವಾಗ 43. ಜಗಿ ಇವೆಂಟ್ಸಿನ ಜಗ್ಗಣ್ಣನನ್ನೇ ಟಾರ್ಗೆಟ್ ಮಾಡಿದಂತ ಶಶಾಂಕ ಇವತ್ತು ಬೆಂಗಳೂರು ಮತ್ತು ಕರ್ನಾಟಕದ ಇತರ ಪರಿಸರಗಳಲ್ಲಿ ಯಾವುದೇ ರೀತಿಯ ಒಂದು ಕ್ರೀಡಾ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಸಾಗಿದ್ರೆ ಅದಕ್ಕೆ ನಿರಂತರವಾಗಿ ಬಹಳಷ್ಟು ಉತ್ತಮ ರೀತಿಯ ಧ್ವನಿವರ್ಧಕದ ಜೊತೆಗೆ ಪೆಂಡಾಲ್ಗಳ ವ್ಯವಸ್ಥೆ, ಲೈಟಿಂಗ್ಸ್ಗಳ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಮಾಡಿಕೊಡ್ತಾರೆ ದಾಸರಹಳ್ಳಿಯ ಜಗಿ ಅವರು. ಇತ್ತ ನಡುವೆ ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ತೀರಾ ಸ್ಲೋವರ್ ಆಗಿ ಬೀಳ್ತಾ ಇದೆ ಭರ್ಜರಿ ಹೊಡೆತ, ಮತ್ತೊಂದು ಬೌಂಡ್ರಿ ಸೇರ್ಪಡೆ ಕೂಡ.
ಒಂದು ಹಂತದಲ್ಲಿ ಮೊದಲ ಮೂರು ಓವರ್ನಲ್ಲಿ ಮೊದಲ ದಶಕದ ಪೂರೈಕೆಯನ್ನು ಮಾಡಿದಂಥ ತಂಡ ನಿಧಾನವಾಗಿ ಶಬರಿಯ ಆಟ 4 ಸಿಕ್ಸರ್ ಸಮೇತವಾಗಿ ತಂಡವನ್ನು ಸ್ವಲ್ಪ ಮಟ್ಟಿಗೆ ಮೇಲೆತ್ತುವಂತ ಪ್ರಯತ್ನವನ್ನು ಮಾಡಿದಂಥ ಆಟಗಾರರು ಕೂಡ ಆ ಶಬರಿ ವಿಕೆಟ್ಸ್ ಅನ್ನು ಕಳ್ಕೊಂಡ ತಂಡ ಇವಾಗ ಶಶಾಂಕ ಮತ್ತು ಸಂತು ಜೊತೆಯ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಒಂದು ಬೆಂಗಳೂರು ಪರಿಸರದಲ್ಲಿ ಸಾಗ್ತಾ ಇರತಕ್ಕಂಥ ಹಾರ್ಡ್ ಬಾಲ್ ಟೂರ್ನಮೆಂಟ್ಗೆ ಇವತ್ತು ಸರಿಸುಮಾರು 100ರಿಂದ 120 130ರವರೆಗೆ ಒಂದು ಈ ಬಾಲ್ ಅನ್ನ ಒಂದು ನಮಗೆ ಹುಡುಗರ ರೂಪದಲ್ಲಿ ಕೊಟ್ಟಂತವರು ನಮ್ಮ ಪ್ರೀತಿಯ ಸ್ನೇಹಿತರು ಮತ್ತು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಪ್ರೀತಿಯ ಪ್ರಶಾಂತ್ ಕೋಟೂರು ಈ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಪವನ್ ರೆಡ್ಡಿ ಅವರ ಒಂದು ಚೈಲ್ಡ್ಹುಡ್ ಫ್ರೆಂಡ್ ಕೂಡ ಅಂದಿನಿಂದ ಇಂದಿನವರೆಗೂ ಕೂಡ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥವ್ರು ಇವತ್ತು ತನ್ನ ಗೆಳೆಯ ಈ ಭಾಗದಲ್ಲಿ ನಡೆಸ್ತಾ ಇರ್ತಕ್ಕಂಥ ಒಂದು ಮೊಟ್ಟ ಮೊದಲ ಬಾರಿ ಒಂದು ಐತಿಹಾಸಿಕ ಪಂದ್ಯಾಕೂಟಕ್ಕೆ ತನ್ನ ಸಹಕಾರವನ್ನು ಕೂಡ ನೀಡ್ತಾ ಇದ್ದಾರೆ. ತಮಗಿದು ಸರ್ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ನಾವು ಸಮರ್ಪಿಸಿಕೊಂಡವರಿದ್ದಾವೆ. ಐದನೇ ಬಾರಿಗೆ ಸರ್ಫರಾಜ್ ಎಸೆದ ಚೆಂಡು ತನ್ಮೂಲಕ ಇವಾಗ ಡಾಟ್ ಬಾಲ್. ಡಾಟೆಡ್ ಡೆಲಿವರಿ ಒಂದು ಸೇರ್ಪಡೆ ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 50. ಈ ಓವರ್ನಲ್ಲಿ ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಸಂತೋಷ್ ಸೈಕೋರಿ ಭಾಗದಲ್ಲಿ 8 ಎಸೆತಗಳ ಮುಂದೆ ಕೇವಲ ಒಂಟಿ ಓಟವನ್ನಷ್ಟೇ ದಾಖಲಿಸಿದಂತ ಆಟಗಾರರು. ಬೀಸುವಂತಹ ಪ್ರಯತ್ನವನ್ನು ಸಂತು ಮಾಡಿದ್ರು. ರಾಜಾ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮಿಡ್ ಆಫ್ ಭಾಗದಲ್ಲಿ ಕೇವಲ ಒಂಟಿ ಓಟ ಮಾತ್ರ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಓವರ್ ಕೂಡ ಮುಕ್ತಾಯ. ಮೊದಲ ಹಂತದ 7 ಓವರ್ಗಳ ಮುಕ್ತಾಯಕ್ಕೆ 51 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ ಇನ್ನು ಉಳಿದ 6 ಎಸೆತಗಳ ಮುಂದೆ ಅದು ಸೋಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ಜಯಿಸುವಂತ ತಂಡಕ್ಕೆ ಸರಿಸುಮಾರು 6,66,666 ರೂಪಾಯಿ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಮೆರುಗುವಂತ ಒಂದು ವಿಶಿಷ್ಟ ಶೈಲಿಯ ಪಾರಿತೋಷಿಕವನ್ನು ಕೊಟ್ಟು ಗೌರವಿಸಿದ್ದಾರೆ ಟೀಮ್ ಇಂಡಿಯಾ ಮತ್ತು ಬಾಬು 11 ಕ್ರಿಕೆಟರ್ಸ್ ಬೆಂಗಳೂರು. ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ಕಳೆದ ಋತುವಿನಲ್ಲಿ ಇದೇ ಮಾಸದಲ್ಲಿ KVR ಕಪ್ ಅನ್ನು ಆಯೋಜನೆ ಮಾಡಿದಂಥ ಸಂಸ್ಥೆ. ಅವಾಗ ಲೈಟ್ ಟೆನ್ನಿಸ್ ಬಾಲ್ ರಾಜ್ಯದ ಪ್ರತಿಷ್ಠಿತ ತಂಡಗಳು ಫ್ರಾನ್ಸ್ ಬೆಂಗಳೂರು, ಜಾನ್ಸನ್ ಕುಂದಾಪುರ, ಇಜಾನ್ ಸ್ಪೋರ್ಟ್ಸ್ ಉಡುಪಿ, ಪ್ರಕೃತಿ ನಾಶ್ ಬೆಂಗಳೂರು, ಜೈ ಕರ್ನಾಟಕ ಬೆಂಗಳೂರು, ಮಲ್ಟಿಕಲರ್ಸ್ ಬೆಂಗಳೂರು, ಪಾಂಚಜನ್ಯ ಕೋಟಾ ಈ ರೀತಿಯ ತಂಡಗಳೆಲ್ಲವೂ ಕೂಡ ಇಲ್ಲಿ ಪಂದ್ಯವನ್ನು ಆಡಿತ್ತು. ಇವಾಗ ಹೊಸತನ ಒಂದು ಬದಲಾವಣೆ ಮುಖ್ಯವಾಗಿ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಅನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಕೂಡ. ಅಂತಿಮ ಓವರ್ನಲ್ಲಿ 2 ಎಸೆತ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕ ಇನ್ನು 4 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 52. ಮತ್ತೆ ವಿಜಯ್ ಏಕದಂತ ತಂಡದ ಅಂತಿಮ ಓವರ್ನ ಒಂದು ಸ್ಪೆಷಲಿಸ್ಟ್ ಬೌಲರ್ ವಿಜಯ್ ಕುಮಾರ್. ಕಳೆದ ಪಂದ್ಯದಲ್ಲಿ ಬಹಳ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡಿದಂತ ವಿಜಯ್ ಈ ಪಂದ್ಯದಲ್ಲೂ ಕೂಡ ಇವಾಗ ಬಹಳ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಏಕದಂತ ಕ್ರಿಕೆಟರ್ಸ್ ಪರವಾಗಿ ಅಂತಿಮ ಓವರ್ನಲ್ಲಿ ಮತ್ತೆ ನೋಡದ ಸೇರ್ಪಡೆ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ತಂಡದ ಮತ್ತೆ ಇವಾಗ 54. ಇನ್ನು 3 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ವಿಜಯ್ ಕುಮಾರ್ ಟು ಶಶಾಂಕ್ 7 ಎಸೆತಗಳ ಮುಂದೆ 16 ಓಟವನ್ನು ದಾಖಲಿಸಿದಂತ ಶಶಾಂಕ
ವೈಟ್ ಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ತನ್ಮೂಲಕ ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆಯೂ ಕೂಡ. ಆ ನಿಟ್ಟಿನಲ್ಲಿ 55 ತಂಡದ ಒಟ್ಟು ಮೊತ್ತ. ಕೊನೆಯ ಓವರ್ ಚಾಲ್ತಿಯಲ್ಲಿ 3 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ವಿಜಯ್ ಕುಮಾರ್ ಬೀಸುವಂತಹ ಪ್ರಯತ್ನಗಳು ಶಶಾಂಕ ಮಾಡಿದ್ರು. ಪರ್ಫೆಕ್ಟ್ ಶಾಟ್ ಕಂಡುಕೊಳ್ತಾ ಇಲ್ಲ. ಎಡ್ಜ್ ಮುಖೇನವಾಗಿ ಒಂದು ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ 56. ಕೊನೆಯ 2 ಎಸೆತ ಬಾಕಿ ಉಳಿತಾ ಇದೆ ಗೆಲುವಿಗಾಗಿ. ಮತ್ತೆ ವಿಜಯ್ ಕುಮಾರ್ ಟು ಸಂತೋಷ್. ವೈಟ್ ಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ. 1+1 2 ಓಟದ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಇವಾಗ 58. ಶಶಾಂಕ ಮತ್ತೆ ಶೈಕನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮ 2 ಎಸೆತಗಳ ಮುಂದೆ ಶಶಾಂಕ್ ಸಿಕ್ಸರ್ ಬೌಂಡ್ರನ್ನ ಸಿಡಿಸ್ತಾರ ನೋಡಬೇಕಾಗಿದೆ. ವಿಜಯ್ ಕುಮಾರ್ ಟು ಶಶಾಂಕ್. ಶಾರ್ಟ್ ರೇಸಿಂಗ್ ಡೆಲಿವರಿ ಪುಲ್ ಮಾಡುವಂತ ಪ್ರಯತ್ನ. ತನ್ಮೂಲಕ ಇವಾಗ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿದೆ. ಮಿಡ್ ಆಫ್ ಭಾಗದಲ್ಲಿ, ಮಿಡಾನಿ ಭಾಗದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್. 2 ಓಟವನ್ನು ಶಶಾಂಕ್ ಪಡ್ಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮತ್ತೆ ಇವಾಗ 60. ಒಂದು ಹಂತದಲ್ಲಿ ಮೊದಲ 3 ಓವರ್ಗಳಲ್ಲಿ ಕೇವಲ 10 ರಿಂದ 15 ಒಳಗಾಗಿ ಓಟವನ್ನು ದಾಖಲಿಸಿದ ರನ್ಸ್ ಅನ್ನು ಕಲೆ ಹಾಕಿದಂತ ತಂಡ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್. ತದನಂತರ ಸ್ವಲ್ಪ ಮಟ್ಟಿಗೆ ಸಿಕ್ಸರ್ ಬೌಂಡ್ರಿಗಳನ್ನು ಶಬರಿ ದಾಖಲಿಸಿದ್ರು. ಅದಾದ ನಂತರ ಶಶಾಂಕ ಕೂಡ ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಈತ ನಡುವೆ ತನ್ಮೂಲಕ ಪರ್ಫೆಕ್ಟ್ ಫುಲ್ ಶಾಟ್ ಬರ್ರಿ ಔಟ್ ಆಫ್ ದಿ ಪಾರ್ಕ್. ಬಿಗ್ ಮ್ಯಾಕ್ಸಿಮಮ್ ಸಿಕ್ಸರ್. ಅಂತಿಮ ಎಸೆದ ಸಿಕ್ಸರ್ಗೆ ಇವಾಗ ವಿಜಯ್ ಕುಮಾರ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಸಿಕ್ಸರ್ ಮುಖೇನವಾಗಿ ತಂಡದ ಮೊತ್ತ 66. ಇನ್ನು ಮೊದಲ ಸೆಷನ್ ಇಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಕೇವಲ ಚೇಸಿಂಗ್ ಪ್ರಕ್ರಿಯೆ ಮಾತ್ರ ಈ ಒಂದು ಪಂದ್ಯದಲ್ಲಿ ಬಾಕಿ ಉಳಿತಾ ಇದೆ. ಇನ್ನು 67ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಟೀಮ್ ಏಕದಂತ ಈ ಅಂಡರ್ ದಿ ಲೈಟ್ಸ್ ಅಡಿ ಭಾಗದಲ್ಲಿ ಅದ್ಯಾವ ರೀತಿಯಾಗಿ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡ್ತಾ ನೋಡಬೇಕಾಗಿದೆ ಕೂಡ. ಆರಂಭಿಕ ದಿನದಲ್ಲಿ ಮೊದಲಿಂದ ಒಂದು 2 ಪಂದ್ಯ ಈ ರೀತಿ ಒಂದು ಲೋ ಸ್ಕೋರ್ ಅಲ್ಲಿ ಆರಂಭಿಕ ಹಂತದಲ್ಲಿ ದಾಂಡಿಗಾತನ್ನು ಮಾಡಿದಂತ ತಂಡ ಪಂದ್ಯ ಗೆಲುವನ್ನು ಕಂಡುಕೊಂಡಿತ್ತು. ಇವತ್ತು ಅದೇ ರೀತಿಯ ಒಂದು ಫಲಿತಾಂಶವನ್ನ ಇಲ್ಲಿ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಆಟಗಾರ ಕಂಡುಕೊಳ್ತಾರೆ ನೋಡಬೇಕಾಗಿದೆ. ನಮ್ಮ ಈ ಕ್ರೀಡಾಕೂಟಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥವ್ರು ನಮ್ಮ ಪ್ರೀತಿಯ RX ಸೂರ್ಯಣ್ಣನವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುಂಜೂರುಪಾಳ್ಯದ ಸಮಾಜ ಸೇವಕರಾಗಿರ್ತಕ್ಕಂಥವ್ರು, ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥವ್ರು ನಮ್ಮ ಪ್ರೀತಿ RX ಸೂರ್ಯಣ್ಣ ಒಂದು ಕಾರ್ಯಕ್ರಮದ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ತಮಗಿದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ನಾವು ನಗುತ್ತಾ ನಗುತ್ತಾ 100 ವರ್ಷಗಳ ಕಾಲ ನೀವು ಬಾಳಿ ಅನ್ನೋದಾಗಿ ಕೂಡ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆ ಭಗವಂತ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕರುಣಿಸಲೆಂದಾಗಿ ಕೇಳ್ಕೊಳ್ತಾ ತಮಗಿದ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ನೋಡಿ, ಪ್ರತಿಯೊಂದು ತಂಡದ ಆಟಗಾರ ಗಮನಕ್ಕೆ ನೋಡಿ, ಪಾಯಿಂಟ್ಸ್ ಟೇಬಲ್ ಅನ್ನು ನೋಡಬೇಕು. ನಾವು ಅದನ್ನ ಹಾಕಿ ಅಂತ ಅಥವಾ ತೋರಿಸಿ ಅಂತ ಹೇಳುವಂತ ಪ್ರತಿಯೊಂದು ಆಟಗಾರ ಗಮನಕ್ಕೆ ಲೈವ್ ಅಲ್ಲಿ ಇದೆ ಅಂಡ್ LED ಸ್ಕ್ರೀನ್ ಅಲ್ಲಿ ಕೂಡ ಇದೆ. ನೋಡಿ, ಪಾಯಿಂಟ್ಸ್ ಟೇಬಲ್ ನೋಡ್ಕೋಬಹುದು. ಯಾರಿಗೆಲ್ಲ ಡೌಟ್ಸ್ ಇದೆಯೋ, ಕ್ಲಿಯರ್ ಬೇಕೋ, ಪ್ರಸ್ತುತ ಆಡುವಂತ ಏಕದಂತ ತಂಡ ಮತ್ತು ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಆಟಗಾರ ಗಮನಕ್ಕೆ ಪಾಯಿಂಟ್ಸ್ ಟೇಬಲ್ LED ಸ್ಕ್ರೀನ್ ಅಲ್ಲಿ ಇದೆ. ಅಂಡ್ ಉಳಿದಂತ ಪ್ರತಿಯೊಂದು ತಂಡದವರು ಕೂಡ ನೇರ ಪ್ರಸಾರದಲ್ಲಿ ನೀವು ನೋಡಬಹುದಾಗಿದೆ. ಲೈವ್ ಮುಖೇನವಾಗಿ ಪಾಯಿಂಟ್ಸ್ ಟೇಬಲ್ ಈಗಾಗಲೇ ಲೈವ್ ನಲ್ಲಿದೆ. ದಯವಿಟ್ಟು ಅದನ್ನೆಲ್ಲ ಗಮನಿಸಿ. ಇಲ್ಲಿ ಇನ್ನಿಂಗ್ಸ್ ಬದಲಾವಣೆ ವೀಕ್ಷಣೆ ಕೂಡ ಬದಲಿಸ್ತಾ ಇದ್ದೇವೆ. ಮುಂದಿನ ವೀಕ್ಷಣೆಗೆ ಉಮೇಶ್ ಮಂಡಾನ್ ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ.
4 ಓಟವನ್ನು ದಾಖಲಿಸಿದ್ದಾರೆ. ಸದ್ಯದ ಪರಿಸರಿತ 67 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡುತ್ತಾ ಇದೆ. ಮಿಥುನ್ ಜಾಧವ್ ಮತ್ತು ಶಿವು ಅಂಕಣಕ್ಕೆ ಬರುತ್ತಾ ಇದ್ದಾರೆ. ಧನು ಮೊದಲ ಓವರ್ಗಾಗಿ. ಎರಡನೆಯ ಸೆಷನ್ ಆರಂಭ ಕಾಣಲಿಕ್ಕಿದೆ. ವ್ಯವಸ್ಥಿತ ಶ್ರೀಮಂತಿಗೆ ದಾಖಲೆಯ ಪಂದ್ಯಾಕೂಟ ಸಾಗಬೇಕಾದ್ರೆ ಪಂದ್ಯಾಕೂಟ ಕೇಂದ್ರ ಬಿಂದು ಶ್ರೀಯುತ ಮನೋಹರ್ ರೆಡ್ಡಿ ಅವರು ಎರಡನೆಯ ಸೆಷನ್ ಆರಂಭ ಕಾಣಲಿಕ್ಕಿದೆ. ಧನು ಎಸ್ಆರ್ ಭಾಗದಲ್ಲಿ 67 ಟಾರ್ಗೆಟ್ ಸಂಖ್ಯೆ. ಧನು ಎಸರತಕ್ಕಂಥ ಮೊದಲ ಚೆಂಡು ನಡುವೆ ಊಟಗಳಿಗೆ ಅವಕಾಶ ಮಾಡಿಕೊಡ ಪ್ರಯತ್ನಗಳು ಕಂಡ್ರು ಕೂಡ ಬಹಳ ಸುತ್ತಮುತ್ತ ಒಂದು ಚುರುಕಿನ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಈತ ಡಾಟ್ ಬಾಲ್ಗಳ ಸೇರ್ಪಡಿತ ಧನು ಮುಖಾಂತರವಾಗಿ ಇಲ್ಲಿ ಕಂಡುಕೊಳ್ತಾ ಇದ್ದಾವೆ. ಇವ ಬೌಲರ್ ಧನು ಇತ್ತ ಬಹಳಷ್ಟು ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಈ ಪಂದ್ಯವನ್ನು ಜಯಿಸಬೇಕಾದ್ರೆ ಈ ರೀತಿಯ ಒಂದು ಡಾಟ್ ಬಾಲ್ಗಳು ಬರಲೇಬೇಕಾಗಿದೆ. ಆರಂಭಿಕ ಹಂತದಲ್ಲಿ ಕನಿಷ್ಠ ಮೊತ್ತವನ್ನು ದಾಖಲಿಸಿ 66 ಓಟವನ್ನು ದಾಖಲಿಸಿದ್ದಾರೆ. 67 ಟಾರ್ಗೆಟ್ ಸಂಖ್ಯೆ ಬಿಟ್ಟುಕೊಡ್ತಾ ಇದ್ದಾರೆ. ಮತ್ತೆರಡನೆಯ ಬಾರಿ ತಟ್ಟುಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಧನು 3 ಚೆಂಡನ್ನು ದಾಖಲಿಸಿದ್ದಾರೆ. 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ವರ್ಸಸ್ ಟೀಮ್ ಏಕದಂತ ಪ್ರಸ್ತುತ ಪಂದ್ಯಾಟವನ್ನು ಆಡುತ್ತಾ 2 ಪ್ರತಿಷ್ಠಿತ ಸಂಸ್ಥೆಗಳು. ಅದೇ ರೀತಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಈ ಪಂದ್ಯ ಜಯಿಸಬೇಕಾದ್ರೆ ಡಾಟ್ ಬಾಲ್ಗಳ ಜೊತೆಗಾಗಿ ಬೌಲರ್ಸ್ಗಳು ವಿಕೆಟ್ಸ್ ಪಡ್ಕೊಳ್ಬೇಕಾಗಿದೆ. ವಿಶೇಷ ಶೈಲ ಹೊರತನ ದಾಖಲಿಸಬಲ್ಲ ಪ್ರಯತ್ನಗಳು ಸಾಗಿತ್ತು. ಅಂತಿಮವಾದ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣುತ್ತಾ ಇದೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದ 1 ಓಟಗಳ ಸೇರ್ಪಡೆಯೂ ಕೂಡ ತಳಮತ್ತ 2 ಓಟವನ್ನು ತಲುಪ್ತಾ ಇದೆ. 4 ಎಸೆತಗಳಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ ಕೂಡ. 65 ಓಟಗಳು ಬರಬೇಕಾಗಿದೆ 44 ಚೆಂಡುಗಳಲ್ಲಿ. 8 ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥ ವ್ಯವಸ್ಥಿತ ದಾಖಲೆಯ ಶ್ರೀಮಂತಿಕೆಯ 5 ದಿನಗಳ ಹಗಲು ರಾತ್ರಿಯ ಪಂದ್ಯಾಕೂಟ. ಮೂರನೇ ದಿನದ ಪಂದ್ಯಾಟಗಳು ಹೊನ್ನದ ಬೆಳಕಿನ ಅಡಿಯಲ್ಲಿ ಮುಂದುವರಿಕೆಯನ್ನು ಕಾಣುತ್ತಾ ಇದೆ. भाई चीरो भी ट्रॉफी दिखाता वायरलेस से
ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರ್ತಾ ಇಲ್ಲ. ಒಂದು ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂಟಿ ಊಟಗಳಿಗೆ ಮಾತ್ರ ಧನು 5 ಚೆಂಡುಗಳಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಳ ಮತ್ತೆ 3 ಊಟವನ್ನು ತಲುಪ್ತಾ ಇದೆ ಕೂಡ. ಮೊದಲ ಓವರ್ ಮುಕ್ತಾಯಕ್ಕಾಗಿ ಕೊನೆ ಒಂದೇ ಸಹ ಇಲ್ಲಿ ಬಾಕಿ ಉಳಿತಾ ಇದೆ. ಅದೇ ರೀತಿ ಅಂತಿಮ ಸವನ ಧನು ಮುಕ್ತಾಯ ಮಾಡಿಕೊಡ್ತಾ ನೋಡಬೇಕಾಗಿದೆ. ಹದರೆ ಆಘಾತವನ್ನು ಕಾಣ್ತಾ ಇದೆ. ಧನು ಹೆಸರತಕ್ಕಂಥ ಕೊನೆಯ ಚೆಂಡು ಯಶಸ್ಸನ್ನು ಕಂಡ್ರು. ಆರಂಭಿಕ ಓವರ್ ಧನು ಮುಕ್ತಾಯವನ್ನು ಮಾಡಿಕೊಡ್ತಾರೆ. ಬಹಳಷ್ಟು ಮತ್ತೊಂದು ಓವರ್ ಅನ್ನು ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಧನು ದಾಖಲಿಸಿರತಕ್ಕಂಥ 6 ಚೆಂಡುಗಳಲ್ಲಿ ಕೇವಲ 3 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದ ಮೊದಲೊಂದು ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯ ಒಂದು ಯಶಸ್ಸನ್ನು ಬೌಲರ್ಸ್ಗಳು ಕಂಡ್ರೆ ಮಾತ್ರ ಈ ಒಂದು ಪಂದ್ಯವನ್ನು ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಜಯಿಸಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಪ್ರಾರಂಭಿಕ ಓವರ್ ಇತ್ತ ಇಲ್ಲಿ ಬಹಳಷ್ಟು ತಮ್ಮತೆಗೆ ಮುಕ್ತಾಯವನ್ನು ಧನು ಮಾಡಿಕೊಡ್ತಾ ಇದ್ದಾರೆ. ಶಿವು ವಾಪಸ್ ಆಗ್ತಾ ಇದ್ದಾರೆ. ಮತ್ತೋರ್ವ ಬಿರುಸಿನ ಆಟಗಾರನ ಸೇರ್ಪಡೆ ರಾಜಾ ಸಾಲಿಗ್ರಾಮ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮತ್ತೋರ್ವ ರಾಜ್ಯ ಟೆನ್ನಿಸ್ನ ಅಪ್ರತಿಮ ಆಟಗಾರ 3ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಕೂಡ. ಅಂತಿಮ 42ಕ್ಕೆ 64 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅದ್ಯಾವ ಎಸೆತಗಾರನನ್ನು ಪರಿಚಯಿಸ್ತಾರೆ ನೋಡಬೇಕಾಗಿದೆ. ವ್ಯವಸ್ಥಿತ ಪಂದ್ಯಾಕೂಟದ ಆಕರ್ಷಕ ಪಾರಿತೋಷಕವನ್ನು ಎಲ್ಇಡಿಯಲ್ಲಿ ನೋಡಬಹುದಾಗಿದೆ. ಹಲೋ ಚಿಕ್ ಹಲೋ ಚೆಕ್ ಇದೀಗ ನಮ್ಮ ಪ್ರಮುಖ ವೇದಿಕೆ ಬಳಿ ಈ ಒಂದು ಕ್ರೀಡಾ ಟೂರ್ನಿಯ ರೂವಾರಿಗಳು ಬಹುಶಃ ಈ ಒಂದು ರಾಜ್ಯ ಮಟ್ಟದ ಒಂದು ದಾಖಲೆ ಶ್ರೀಮಂತಿಕೆ ಕ್ರಿಕೆಟ್ ಪಂದ್ಯಾಕೂಟ ಗುಂಜೂರಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ದಾಖಲೆ ಶ್ರೀಮಂತಿಕೆ ಕ್ರಿಕೆಟ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ನಿಸ್ಸಂಶಯವಾಗಿ ಈ ಭಾಗದ ಯುವಕರ ಕಣ್ಮಣಿ, ಯುವಕರ ಆಶಾ ಕಿರಣ, ಎಲ್ಲ ವರ್ಗದ ಜನರನ್ನ ಸಮಾನ ರೀತಿಯಲ್ಲಿ ಕಾಣುವಂತ ನಾಯಕರು, ಜನಸೇವೆ ಜನಾರ್ದನ ಸೇವೆ ಎಂದು ಅರಿತು ಹಗಲಿಡಿ ದುಡಿತಾ ಇರ್ತಕ್ಕಂಥ ನೆಚ್ಚಿನ ನಾಯಕರು, ಭಾರತೀಯ ಜನತಾ ಪಾರ್ಟಿ ಮಾದೇಪುರ ಕ್ಷೇತ್ರ ನಗರ ಮಂಡಲ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮನೋಹರ್ ರೆಡ್ಡಿ ಈ ಒಂದು ಯಶಸ್ವಿ ಕ್ರೀಡಾ ಟೂರ್ನಿ ನಡೆಯಲಿಕ್ಕೆ ಬಹಳಷ್ಟು ಸಹಕಾರ ಹಂಬಲ ಬೆಂಬಲ ಜೊತೆಗಾಗಿ ಈ ಒಂದು ಟೂರ್ನಿಗಾಗಿ ತಮ್ಮ ತನುಮನ ಧನವನ್ನು ಅರ್ಪಿಸ್ತಾ ಇದ್ದಾರೆ. ಏನು ತಾವು ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣವನ್ನು ಗಮನಿಸ್ತಾ ಇದ್ದೀರಿ. ಈ ಒಂದು ಕ್ರೀಡಾಂಗಣ ಬಹುಶಃ ಮನೋಹರ್ ರೆಡ್ಡಿ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಕ್ರೀಡಾಂಗಣ ಯಶಸ್ವಿಯಾಗಿ ಆಡ್ಲಿಕ್ಕೆ ಎಲ್ಲ ತಂಡದ ಆಟಗಾರರು ಸಾಧ್ಯ ಆಗ್ತಾ ಇರಲಿಲ್ಲ. ಅಸಾಧ್ಯವಾದನ್ನ ಸಾಧ್ಯದ ರೀತಿಯಲ್ಲಿ ಮಾಡಿ ತೋರಿಸಿದ್ದಾರೆ. ಈ ಭಾಗದ ಈ ಪರಿಸರದ ಯುವಕರ ಕಣ್ಮಣಿ, ಯುವಕರ ಆಶಾ ಕಿರಣ, ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು, ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿ ಶ್ರೀಯುತ ಮನೋಹರ್ ರೆಡ್ಡಿ ನಿಸ್ಸಂಶಯವಾಗಿ ಈ ಒಂದು ಕ್ರೀಡಾ ಟೂರ್ನಿಗಳಿಗೆ ಬಹಳಷ್ಟು ಸಹಕಾರ ಹಂಬಲ ಬೆಂಬಲ ಜೊತೆಗಾಗಿ ತನುಮನವನ್ನ ಧನವನ್ನ ಸಮರ್ಪಿಸ್ತಾ ಇರತಕ್ಕಂಥ ನೆಚ್ಚಿನ ನಾಯಕರು, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆಗಿರುವಂತಹ ಶ್ರೀಯುತ ಮನೋಹರ್ ರೆಡ್ಡಿ ಮಾದೇಪುರ ನಗರ ಮಂಡಲದ ಮಾಜಿ ಅಧ್ಯಕ್ಷರು. ಅವರಿಗೆ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ವರ್ತೂರು ವಾರ್ಡಿನ ಅಧ್ಯಕ್ಷರಾಗಿದ್ದ ಶ್ರೀಯುತ ಶ್ರೀಧರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ.
ವರ್ತೂರ್ BS ಶ್ರೀಧರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಶ್ರೀಯುತ ಮನೋಹರ್ ರೆಡ್ಡಿ ಜೊತೆಗೂಡಿ ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಬಿಜೆಪಿಯ ಹಿರಿಯ ಮುಖಂಡರಾಗಿರುವಂತಹ ಶ್ರೀಯುತ ಮುನಿಸ್ವಾಮಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಅತಿಥಿ ಗಣ್ಯ ವ್ಯಕ್ತಿಗಳು ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ SM ಕೃಷ್ಣ ಅವರು ಕೂಡ ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ತಮಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿಸ್ಸಂಶಯವಾಗಿ ತಾವು ಏನು ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ನೋಡ್ತಾ ಇದ್ದೀರಿ, ಈ ಭಾಗದಲ್ಲಿ ಆಟಗಾರರಿಗೆ ಆಡ್ಲಿಕ್ಕೆ ಅವಕಾಶವನ್ನ ವ್ಯವಸ್ಥಿತವಾದಂತಹ ಕ್ರೀಡಾಂಗಣವನ್ನು ಕೊಟ್ಟಿರ್ತಕ್ಕಂಥ ಹೃದಯ ಶ್ರೀಮಂತಿಕೆ ವ್ಯಕ್ತಿ ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ನಾಯಕರು ಶ್ರೀಯುತ ಮನೋಹರ್ ರೆಡ್ಡಿ, ಬಿಜೆಪಿಯ ಮಹದೇವಪುರ ನಗರ ಮಂಡಳ ಮಾಜಿ ಅಧ್ಯಕ್ಷರು. ಆದರೆ ಆಘಾತವನ್ನು ಕಾಣ್ತಾ ಇದೆ. ಯಶಸ್ಸಿನ ಆಟಗಾರರು ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಕಳೆದ ಚೆಂಡಿನ ಒಂದು ಸಿಕ್ಸರ್ ಅನ್ನು ದಾಖಲಿಸಿದ್ರು ಕೂಡ ಆಯ್ತಾ. ಆ ಬಳಿಕ ಒಂದೆಡೆ ಸ್ಟ್ರೈಕ್ ಅನ್ನು ಪಡ್ಕೊಂಡಿದ್ದಾರೆ. ಮಿಥುನ್ ಜಾಧವ್ ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. 67ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ 12ಕ್ಕಿಂತ 2ನೇ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಅದ್ಯಾವ ಆಟಗಾರನಿತ ಟೀಮ್ ಏಕದಂತ ಅಂಕಗಳ ಭಾಗಕ್ಕೆ ಕಳುಹಿಸಿಕೊಡ್ತಾ ನೋಡಬೇಕಾಗಿದೆ. ಗುಂಜೂರಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ದಾಖಲೆ ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯ ಕೂಡ ಬಹುಶಃ ಈ ಮೊದಲು KVR ಕಪ್ ಸಾಗಿ ಬಂದಿದ್ರು ಕೂಡ KVR ಕಪ್ಗಿಂತ ಕೂಡ ಹೆಚ್ಚುವರಿ ರೀತಿಯಲ್ಲಿ ಈ ಒಂದು ಶ್ರೀಮಂತಿಕೆ ಕ್ರಿಕೆಟ್ ಪಂದ್ಯ ಕೂಟವನ್ನು ಆಯೋಜಿಸ್ತಾ ಇದೆ. KVR ಮತ್ತು KMS ಜೊತೆಗೂಡಿ ರಾಜ್ಯದ ಶ್ರೇಷ್ಠ ತಂಡಗಳು ಈ ಒಂದು ಕ್ರೀಡಾ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಟ್ಟು 8 ತಂಡಗಳು ಈ ಒಂದು ಕ್ರೀಡಾ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವೇನು ಬೆಂಗಳೂರು ನಗರದಲ್ಲಿ ಕ್ರೀಡಾಂಗಣ ಬಹುಶಃ ಇರ್ಬೇಕಂತ ಹೇಳಿದ್ರೆ ಅದು ನಿಜವಾಗ್ಲೂ ಪುಣ್ಯವೇ ಸರಿ. ಆದ್ರೆ ಗುಂಜೂರಿನ ಇತಿಹಾಸದಲ್ಲಿ ಈ ರೀತಿಯ ಒಂದು ಸುಸಜ್ಜಿತವಾದಂಥ ವ್ಯವಸ್ಥಿತವಾದಂಥ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಬಹುಶಃ ನಿಸ್ಸಂಶಯವಾಗಿ ಇದನ್ನ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಯಾವ ರೀತಿ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಇರ್ತದೋ ಆ ರೀತಿಯಾಗಿ ಸಿದ್ಧತೆ ಪಡಿಸಿದ್ದಾರೆ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು. ಬಡವರ ಬಂಧು, ದೀನದಲಿತರ ಆಶಾಕಿರಣ, ಎಲ್ಲ ವರ್ಗದ ಜನರನ್ನ ಸಮಾನ ರೀತಿಯಲ್ಲಿ ಕಾಣುವಂತ ಜಾತ್ಯತೀತ ನಾಯಕರು ಈ ಒಂದು ಕ್ರೀಡಾ ಟೂರ್ನಿಗೆ ತಮ್ಮ ತನುಮನ ಧನವನ್ನು ಅರ್ಪಿಸಿ ಬಹಳಷ್ಟು ಸಹಕಾರ ಬೆಂಬಲನ ಸೂಚಿಸ್ತಾ ಇರ್ತಕ್ಕಂಥ ಹೃದಯ ಶ್ರೀಮಂತಿಕೆ ವ್ಯಕ್ತಿ ನಿಸ್ಸಂಶಯವಾಗಿ ಮಾದಾಪುರ ಕ್ಷೇತ್ರದ ನಗರ ಮಂಡಲ ಮಾಜಿ ಅಧ್ಯಕ್ಷರಾಗಿಂತ ಮನೋಹರ್ ರೆಡ್ಡಿ ಅವರಿಗೆ ತುಂಬು ಹೃದಯದ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ರೀತು ವಾಪಸ್ ಆಗ್ತಾ ಇದ್ದಾರೆ. ಹೊತ್ತರೆ ಆಘಾತವನ್ನು ಕಾಣ್ತಾ ಇದೆ. ಈ ಓವರ್ ನಲ್ಲಿ ಮತ್ತೊಂದು ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಕೂಡ. 12ಕ್ಕೆ ಪ್ರಮುಖ 3 ವಿಕೆಟ್ಸ್ಗಳ ಆಘಾತವನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಪಂದ್ಯಾಕೂಟದ ಗರಿಷ್ಠ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಸಂಸ್ಥೆ ಟೀಮ್ ಏಕದಂತ 124 ಓಟವನ್ನು ಕಳೆದ ಪಂದ್ಯ ದಾಖಲಿಸಿದ್ರು. ಈತ 12ಕ್ಕೆ 3 ವಿಕೆಟ್ಸ್ ಕಳ್ಕೊಂಡ್ರು. ಅಲ್ಲಿ ದಯವಿಟ್ಟು ಕೇಶವ್ ರೆಡ್ಡಿ ಮತ್ತೆ ಮುರಳಿರವರು ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ಬೇಕು. ಕೇಶವ್ ರೆಡ್ಡಿ ಮತ್ತು ಮುರಳಿ. ಐವತ್ತೈದು ಓಟುಗಳು ಬರಬೇಕಾಗಿದೆ 36 ಚೆಂಡುಗಳಲ್ಲಿ. 36ಕ್ಕೆ 55 ಓಟಗಳ ಅವಶ್ಯಕತೆ. ಅದ್ಯಾವ ಎಸ್ಗಾರನ್ನ ಪರಿಚಯಿಸಿ ನೋಡಬೇಕಾಗಿದ್ದ. ಹಲೋ,
ದಯವಿಟ್ಟು ಬಾಬುರವರು ಎಲ್ಲಿದ್ರು ನಮ್ಮ ಪ್ರಮುಖ ವೇದಿಕೆ ಬಳಿ ಬರಬೇಕು. ಮನೋಹರ್ ರೆಡ್ಡಿ ಸರ್ ಕರೀತಾ ಇದ್ದಾರೆ. ಶ್ರೀಯುತ ಬಾಬುರವರು ನನ್ನ ಧ್ವನಿ ತಲುಪ್ತಾ ಇದ್ರ ಶ್ರೀಯುತ ಬಾಬಣ್ಣವರು ಪ್ರಮುಖ ವೇದಿಕೆನ ಕೂಡ್ಕೊಳ್ಬೇಕು. ಮನೋಹರ್ ರೆಡ್ಡಿ ತಮಗೆ ಕರೀತಾ ಇದ್ದಾರೆ. ಹಲೋ. ಅದೇ ರೀತಿ ಪಾಳ್ಯದ ರಾಜುರವರು ಕೂಡ ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಪಾಳ್ಯದ ರಾಜುರವರು ದಯವಿಟ್ಟು ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ಳಿ. ಅಲ್ಲಿ ನಮ್ಮ ಶಿರ್ಸಿಯ ಕಾಮೆಂಟೇಟರ್ ರಾಕೇಶ್ ಉಮೇಶ್ ಮುಂದುವರಿಸ್ತಾ ಇರಿ ನೀವು. ಈ ಬಾರಿ ಒಂದು ಪಂದ್ಯವನ್ನು ಸಂಪೂರ್ಣವಾಗಿ ಹಿಡಿತ ಸಾಧಿಸ್ತಾ ಇದೆ. ಇಲ್ಲಿ ಕ್ಲಿಯರ್ ಕ್ರೆಡಿಟ್ ಸ್ಟ್ರೈಕರ್ಸ್ ತಂಡ ಬಲಿಷ್ಠ. ಎದುರಾಳಿ ತಂಡದಲ್ಲಿ ಬಿಜಾಪುರದ ಮಿಥುನ್ ಜಾಧವ್ ಅವರ ವಿಕೆಟ್ ಪತನವಾಗಿದೆ. ಹಾಗೂ ಧಾರವಾಡದ ಶಿವು ಜಂಗ್ ಹಿಂದಿನ ಪಂದ್ಯದಲ್ಲಿ ಅರ್ಧಶತಕ ಬಾರಿಸಿದ ಆಟಗಾರ ವಿಕೆಟ್ ಪತನವಾಗಿದೆ. ಸಂಕಷ್ಟದ ಸ್ಥಿತಿಯಲ್ಲಿ ಟೀಮ್ ಏಕದಂತ. ಈ ಒಂದು ಪಂದ್ಯಾವಳಿಯಲ್ಲಿ ದೂರದ ಜಿಲ್ಲೆಯ ಆಟಗಾರರು ಬಂದಿದ್ದಾರೆ, ಬಲಿಷ್ಠ ಆಟಗಾರರು. ಹೇಳಬೇಕಂದ್ರೆ ಅದು ಓಕೆ, ವೈಟ್ ಬಾಲ್ ಅಂಪೈರ್ ತೀರ್ಮಾನ. ದೂರದ ಧಾರವಾಡ ಜಿಲ್ಲೆಯ ಜಂಗ್ ಶಿವು ಆಗಿರ್ಬೋದು, ಹುಬ್ಬಳ್ಳಿಯ ಅರ್ಜುನ್ ಭೋಸ್ಲೆ, ಬಾಗಲಕೋಟೆಯ ಬನಾಟಿಯ ಇರ್ಫಾನ್ ಮುದೋಳವರಾಗಿರ್ಬೋದು. ಹಲೋ, ದಯವಿಟ್ಟು ನಮ್ಮ ಮುರಳಿಯವರು ಮತ್ತು ವಿನಯ್ ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ಳಿ. ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಭಾಗದ ಗೌಸ್ ಶೇಖ್ ಅವರಾಗಿರ್ಬೋದು, ಹಾಗೂ ಸಿರ್ಸಿಯ ವಾಜಿದ್ ಶೇಖ್, ಹಾಗೂ ಬಾಗಲಕೋಟೆಯ ಮುತ್ತು ನಾಯ್ಕ್ ಮತ್ತು ಬಾಗಲಕೋಟೆಯ ಅನಿಲ್ ನಾಯ್ಕ್, ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ವಿಕೆಟ್ ಕೀಪಿಂಗ್ ಮಾಡ್ತಿರುವಂತಹ ಡಾಮಿನಿಕ್ ಫರ್ನಾಂಡಿಸ್, ರಾಜ ಸಾಲಿಗ್ರಾಮ ಕುಂದಾಪುರದ ತಂಡ ಆಟಗಾರ ಸ್ಟ್ರೈಕ್ ನಲ್ಲಿ. ಅದೇ ರೀತಿ ಸಾಗರ್ ಭಂಡಾರಿ ತಮ್ಗೆಲ್ಲರೂ ಕೂಡ ಚಿರಪರಿಚಿತ ಆಟಗಾರ. ಸಾಕಷ್ಟು ಸಮಯದಿಂದ ಟೀಮ್ ಇಂಡಿಯಾ ಬಾಬು 11 ಸಂಸ್ಥೆಯ ಮಾಲೀಕರು ಆಗಿರುವಂತಹ ಬಾಬಣ್ಣರವರನ್ನ ನೆನೆಸ್ಕೊಳ್ತಾ ಇದ್ರು. ಈ ಒಂದು ಕ್ರೀಡಾ ಟೂರ್ನಿಯ ರೂವಾರಿಗಳು ಏನು ಈ ಒಂದು ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಆಡ್ಲಿಕ್ಕೆ ವ್ಯವಸ್ಥಿತವಾಗಿ ಸಿದ್ಧತೆ ಮಾಡಿಕೊಟ್ಟಿದ್ದಾರೆ. ನಿಸ್ಸಂಶಯವಾಗಿ ಈ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ರಾಜ್ಯಾದ್ಯಂತ ತಂಡಗಳು ಆಗಮಿಸಿಕೊಂಡು ಪಂದ್ಯಾಟವನ್ನು ಆಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವ್ರು ಯಾರು ಬೇರೆಯವರಲ್ಲ, ನಮ್ಮವರೇ, ಈ ಭಾಗದ ಜನಪ್ರಿಯ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಮುಖಂಡರು, ಆ ಪಕ್ಷದ ಕಟ್ಟಾಳು ನಿಷ್ಠಾವಂತ ಕಾರ್ಯಕರ್ತರು. ಮಾದೇಪುರ ಕ್ಷೇತ್ರದ ನಗರ ಮಂಡಳ ಮಾಜಿ ಅಧ್ಯಕ್ಷರು, ಯುವಕರ ಕಣ್ಮಣಿ, ಯುವಕರ ಆಶಾಕಿರಣ ಶ್ರೀಯುತ ಮನೋಹರ್ ರೆಡ್ಡಿ, ಭಾರತೀಯ ಜನತಾ ಪಾರ್ಟಿಗಾಗಿ ತಮ್ಮ ತನ್ಮಾನ ಧನವನ್ನು ಸಮರ್ಪಿಸ್ತಾ ಇರ್ತಕ್ಕಂಥ ನೆಚ್ಚಿನ ನಾಯಕರು. ಈ ಒಂದು ಕ್ರೀಡಾ ಟೂರ್ನಿಗೂ ಕೂಡ ಬಹಳಷ್ಟು ಸಹಕಾರವನ್ನು ನೀಡುವ ಜೊತೆಗಾಗಿ ಯಶಸ್ವಿಯಾಗಿ ಕ್ರೀಡಾ ಟೂರ್ನಿ ನಡೆಯಲಿಕ್ಕೆ ಬಹಳಷ್ಟು ಸಹಕಾರ ನೀಡ್ತಾ ಇರ್ತಕ್ಕಂಥ ಹೃದಯ ಶ್ರೀಮಂತಿಗೆ ವ್ಯಕ್ತಿ ಶ್ರೀಯುತ ಮನೋಹರ್ ರೆಡ್ಡಿ ಅವರ ಕರೆ ಮೇರೆಗೆ ಟೀಮ್ ಇಂಡಿಯಾ ಬಾಬು 11 ಸಂಸ್ಥೆ ಮಾಲೀಕರು ಬಾಬಣ್ಣ ಈಗಾಗಲೇ ಉಪಸ್ಥಿತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಐದನೆಯ ಚೆಂಡು ಬಹಳಷ್ಟು ಮತ್ತೆ ಜನರ ದಾಖಲಿಸಿದ್ರು. ಹೋದರೆ ಮತ್ತೆ ಆಘಾತವನ್ನು ಕಾಣ್ತಾ ಇದೆ. 4ನೇಯ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. 17ಕ್ಕೆ ಪ್ರಮುಖ 4 ಹೋದರೆ ಆಘಾತವನ್ನು ಕಾಣ್ತಾ ಇದೆ.
ಚಿನ್ನಸ್ವಾಮಿ ಸ್ಟೇಡಿಯಂ ರೀತಿಯಲ್ಲಿ ಸಿದ್ಧತೆ ಕಂಡುಕೊಂಡಿದೆ ಅಂತ ಹೇಳಿದ್ರೆ ನಿಸ್ಸಂಶಯವಾಗಿ ಮನೋಹರ್ ರೆಡ್ಡಿರವರ ಒಂದು ಪರಿಶ್ರಮವೇ ಪ್ರಮುಖ ಕಾರಣ ಆಗಿದೆ. ಶ್ರೀಯುತ ಮನೋಹರ್ ರೆಡ್ಡಿಗೆ ಮತ್ತೊಮ್ಮೆ ಮಗದೊಮ್ಮೆ ಈ ಭಾಗದ ಈ ಕ್ಷೇತ್ರದ ರಾಜ್ಯಾದ್ಯಂತ ಆಗಮಿಸಿಕೊಂಡಿರುವಂತಹ ಎಲ್ಲ ತಂಡದ ಆಟಗಾರರ ಪರವಾಗಿ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬು ಹೃದಯ ಸ್ಪರ್ಶಿ ಧನ್ಯವಾದವನ್ನ ಮತ್ತೊಮ್ಮೆ ಸಮರ್ಪಿಸ್ತಾ ಇದ್ದೇವೆ. ಅಂತಿಮ ಪಂದ್ಯ ಓವರ್ ಮುಕ್ತಾಯಕ್ಕಾಗಿ ಅಂತಿಮ 31 ಚೆಂಡುಗಳಲ್ಲಿ 50 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 31ಕ್ಕೆ 50 ಓಟದ ಅವಶ್ಯಕತೆ. ಧನು ಕೊನೆಯ ಬಾರಿ ತರ್ಟಿ ಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ದಾಂಡು ಚೆನ್ನಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಧನು ಓವರ್ ಅನ್ನು ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಮುಕ್ತಾಯದ 3 ಓವರ್ಗಳಲ್ಲಿ 17ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಟೀಮ್ ಏಕದಂತ. ಏನಿರ್ತಕ್ಕಂಥ 30 ಚೆಂಡುಗಳಲ್ಲಿ 50 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಿ ಎಸ್ ಶ್ರೀಧರ್ ಸರ್ ಅವರು ಕೂಡ ಉಪಸ್ಥಿತಿ ಕಂಡುಕೊಳ್ತಾ ಇದ್ದಾರೆ. ವರ್ತೂರು ವಾರ್ಡಿನ ಅಧ್ಯಕ್ಷರು ಕೂಡ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಕೂಡ. ಮನೋಹರ್ ರೆಡ್ಡಿ ಅವರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಒಂದೆಡೆ ಬಿ ಎಸ್ ಶ್ರೀಧರ್, ಮತ್ತೊಂದೆಡೆ ಬಾಬಣ್ಣವರು, ಅದೇ ರೀತಿ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಈಗಾಗಲೇ ಪ್ರಮುಖ ವೇದಿಕೆಯನ್ನು ಕೂಡ್ಕೊಂಡು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ವರ್ತೂರಿನ ರಕ್ಷಿತ್ ರವರು ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ತಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ ಈ ಒಂದು KHPL ನ ಪರವಾಗಿ. ಭಾನುವಾರ ದಿನದಂದು ಜಯಿಸುವ ತಂಡಕ್ಕೆ 6,66,666 ನಗದಿನ ಜೊತೆಗಾಗಿ ಅತ್ಯಾಕರ್ಷಕ ಟ್ರೋಫಿ ಈಗಾಗಲೇ ವೇದಿಕೆ ಮುಂಭಾಗದಲ್ಲಿ ಕಂಗೊಳಿಸ್ತಾ ಇದೆ. ದ್ವಿತೀಯ ಬಹುಮಾನಕ್ಕಾಗಿ 3,33,333 ನಗದನ್ನು ನೀಡಿ ಗೌರವಿಸಲಿಕ್ಕೆ ಅದರ ಜೊತೆಲಿ ಆಕರ್ಷಕ ಟ್ರೋಫಿಯನ್ನ ಕೊಡ ಮಾಡ್ತಾ ಇದ್ದಾರೆ. 1,55,555 ನಗದನ್ನ ತೃತೀಯ ಬಹುಮಾನ ಪಡೆಯುವ ತಂಡಕ್ಕೆ ನೀಡ್ತಾ ಇದ್ದಾರೆ. ವಿಶೇಷವಾಗಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಗಾಗಿ ಹೊಸ ಟೂ ವೀಲರ್ ನ ಕೋಡ ಮಾಡ್ಲಿಕ್ಕಿದ್ದಾರೆ ನಮ್ಮ KHPL ಸಂಸ್ಥೆ ಪರವಾಗಿ. ಗೋಕುಲ ಸರ್ಗ ಭಾಗದಲ್ಲಿ 30ಕ್ಕೆ 50 ಆದರ್ಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯಾಟವನ್ನು ಮುಂದುವರಿಸಿ 4 ರನ್ ಮೊದಲ ಎಸಕ್ಕಾಗಿ ಬೇಯಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಗೋಕುಲ್ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದ್ದೇವೆ. ಆರಂಭಿಕ ಹಂತದ ಟಾಸ್ ಪರಾಜಯವನ್ನು ಕಂಡಿರ್ತಕ್ಕಂಥ ಕ್ಲಿಯರ್ ಸ್ಟ್ರೈಕರ್ಸ್ 66 ಓಟವನ್ನು ದಾಖಲಿಸಿಕೊಂಡು 67 ಟಾರ್ಗೆಟ್ ಸಂಖ್ಯೆ ಬಿಟ್ಕೊಡ್ತಾ ಇದೆ. ಧಾರವಾಡ ಪರಿಸರದ ಆದರ್ಶ ಒಂದೆಡೆ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಎರಡನೆಯ ಚೆಂಡು ಮಿಡಾನಲ್ಲಿ ಓಟಗಳು ಬರುತ್ತಾ ಇದೆ. ಕ್ಷೇತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. 1 ಓಟಗಳ ಸೇರ್ಪಡೆ ಇಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ ಕೂಡ. 1 ಓಟಗಳ ಸೇರ್ಪಡೆ ತಂಡದ ಮೊತ್ತವು ಕೂಡ 18 ಓಟವನ್ನು ತಲುಪ್ತಾ ಇದೆ. ಪ್ರಮುಖ 4 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಗಣ್ಯ ವ್ಯಕ್ತಿಗಳು ಈಗಾಗಲೇ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ವರ್ತೂರು ವಾರ್ಡಿನ ಮುಖಂಡು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿ BS ಶ್ರೀಧರ್ ಈಗಾಗಲೇ ಪಂದ್ಯಾಟದ ವೀಕ್ಷಣೆ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಆದರಣೀಯ ಆತ್ಮೀಯ ನೆಲಮೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಕ್ರೀಡಾಟೂರ್ನಿಯ ಪ್ರಸ್ತುತವಾಗಿ ಮುಖ್ಯ ಅತಿಥಿಯಾಗಿ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ನೋಡಿ, ಕ್ರಿಕೆಟ್ ಟೂರ್ನಮೆಂಟ್ ಆಡೋದು ಸುಲಭ, ಆದರೆ ಕ್ರಿಕೆಟ್ ಟೂರ್ನಮೆಂಟ್ ನಡೆಸೋದು ಬಹಳಷ್ಟು ಕಷ್ಟಕರವಾದಂತಹ ವಿಚಾರ. ಯಾಕಂದ್ರೆ ಲಕ್ಷಾಂತರ ರೂಪಾಯಿಯನ್ನು ವ್ಯಯಿಸಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾ ತಂಡವನ್ನ ಸೇರಿಸೋದು ಬಹಳಷ್ಟು ಕಷ್ಟಕರವಾದ ವಿಚಾರವನ್ನು ಸುಲಭದ ರೀತಿಯಲ್ಲಿ ಮಾಡಿ ತೋರಿಸದೆ KHPL ಸಂಸ್ಥೆ ಕರ್ನಾಟಕ ಹಾಟ್ಬಾಲ್ ಪ್ರೀಮಿಯರ್ ಲೀಗ್ ಸಾಗಿ ಬರ್ತಾ ಇದೆ. ಬಹುಶಃ ಬೆಂಗಳೂರಿನ ನಗರದಲ್ಲಿ ಈ ಒಂದು ಕ್ರೀಡಾಂಗಣ ಲೆಕ್ಕಾಚಾರ ಹಾಕೊಂಡ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒಂದು ಜಮೀನು. ಈ ಒಂದು ಜಮೀನನ್ನು ಉಳಿಸ್ಕೊಟ್ಟು ಸರ್ಕಾರದ ಜೊತೆ ಮನವಿಯನ್ನು ಸಲ್ಲಿಸಿ ಆಟಗಾರರಿಗೆ ಆಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರತಕ್ಕಂಥ ಈ ಭಾಗದ ಹೃದಯ ಶ್ರೀಮಂತ ವ್ಯಕ್ತಿ ಮನೋಹರ್ ರೆಡ್ಡಿ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸ್ತಾ ಇದ್ದಾವೆ.
ಕಾಮೆಂಟ್ರಿ ಮುಂದುವರಿಸಿ. ಐದನೆಯ ಹೊತ್ತರೆ ಆಘಾತವನ್ನು ಕಾಣುತ್ತಾ ಇದೆ. ಆದರ್ಶ ವಾಪಸ್ ಆಗ್ತಾ ಇದ್ದಾರೆ. ಅರ್ಧಾಂಶ 5 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದ ಟೀಮ್ ಏಕದಂತ ಪಂದ್ಯಾಟವನ್ನು ಆಡುತ್ತಾ ಇದೆ. ತಳ ಮೊತ್ತ 19ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ. ಅಂತಿಮ 25ಕ್ಕೆ 48 ಓಟಗಳ ಅವಶ್ಯಕತೆ. ಮತ್ತೋರ್ವ ಅಪ್ರತಿಮ ಆಟಗಾರ ರಿಯಾಜ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 25ಕ್ಕೆ 48 ಓಟಗಳ ಅವಶ್ಯಕತೆ. 67ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡುತ್ತಾ ಇದೆ. ಈ ಒಂದು ವ್ಯವಸ್ಥಿತ ಪಂದ್ಯಾಕೂಟ ಸಾಗಬೇಕಾದ್ರೆ ಬಹಳಷ್ಟೊಂದು ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ದಾನಿಗಳು ನಮ್ಮ ಪ್ರಮುಖ ವೇದಿಕೆಯಲ್ಲಿ ಪಂದ್ಯಾಟದ ವೀಕ್ಷಣೆಯಿದ್ದಾರೆ. ಶ್ರೀಯುತ ಮನೋಹರ್ ರೆಡ್ಡಿ ಸರ್ ಅವರ ಜೊತೆಗಾಗಿ ಬಹಳಷ್ಟು ಗಣ್ಯಾತಿ ಗಣ್ಯರು ಪಂದ್ಯಾಟದ ವೀಕ್ಷಣೆಯಿದ್ದಾರೆ ಕೂಡ. ಅವರಿಗೆ KHPL 2026ರ ಮುಖಾಂತರ ಆತ್ಮೀಯ ಆದರಣೆ ಸ್ವಾಗತ ಮತ್ತೊಮ್ಮೆ ನಾವು ಬಯಸ್ತಾ ಇದ್ದಾವೆ. ಸರ್ ಇಂಪ್ಯಾಕ್ಟ್ ಪ್ಲೇಯರ್ ಮೊದಲೇ ತಿಳಿಸಿದಾರಲ್ಲ, ಅವರೇ ಆಡಬೇಕು. ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಮೊದಲೇ ತಿಳಿಸಿರ್ತಾರೋ ಅವರೇ ಆಡಬೇಕು. ಗಮನಿಸಿಕೊಂಡು ಪಂದ್ಯಾಟವನ್ನು ಶುರು ಮಾಡಿ. ಹಲೋ, ಅಲ್ಲಿ ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸಬೇಕು. ಈಗಾಗಲೇ ಮಹಾರಾಷ್ಟ್ರದ ಅನುಭವಿ ತೀರ್ಪುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ 3 ದಿನಗಳಿಂದ. ರಮಾಕಾಂತ್ ಪವಾರ್ ಮಹಾರಾಷ್ಟ್ರದ ಟಾಪ್ ಕ್ಲಾಸ್ ಅಂಪೈರ್, ಅದೇ ರೀತಿ ಸತೀಶ್ ಕುರು ಮಹಾರಾಷ್ಟ್ರದ ಮತ್ತೋರ್ವ ಟಾಪ್ ಕ್ಲಾಸ್ ಅಂಪೈರ್, ಜೊತೆಲಿ ಗೋವಿಂದ್ ಕೇರ್ಕಾರ್ ಮತ್ತೋರ್ವ ಅನುಭವಿ ತೀರ್ಪುಗಾರ. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯಾಂಗದ ಸಂಚರಿಸಿ ಬಹಳಷ್ಟು ಜಿಲ್ಲೆಗಳಲ್ಲಿ ತನ್ನದಂತ ಹೆಸರನ್ನು ಮಾಡಿರ್ತಕ್ಕಂಥ ಅನುಭವಿ ತೀರ್ಪುಗಾರ, ವಿಶಿಷ್ಟ ವಿಭಿನ್ನ ಶೈಲಿಯ ತೀರ್ಪುಗಾರ. ಬಹುಶಃ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನ ಹೊಂದಿರತಕ್ಕಂಥ ತೀರ್ಪುಗಾರ. ಡ್ಯಾನ್ಸಿಂಗ್ ಅಂಪೈರ್, ವಿಶಿಷ್ಟ ವಿಭಿನ್ನ ಶೈಲಿಯಲ್ಲಿ ಆಟಗಾರರನ್ನ ಹಾಗೂ ಕ್ರೀಡಾಭಿಮಾನಿಗಳನ್ನ ಮನರಂಜಿಸಬಲ್ಲಂತ ಸಾಮರ್ಥ್ಯವುಳ್ಳ ತೀರ್ಪುಗಾರ ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸತತವಾಗಿ 3 ದಿನಗಳಿಂದ. ಇನ್ನೂ ಕೂಡ 2 ದಿನಗಳವರೆಗೆ ತಮ್ಮದೇ ಆದಂತಹ ಶೈಲಿಯಲ್ಲಿ ವಿಶಿಷ್ಟ ಶೈಲಿಯಲ್ಲಿ ತೀರ್ಪುಗಾರಿಕೆಯನ್ನ ತೋರ್ಪಡಿಸಲಿಕ್ಕಿದ್ದಾರೆ.
ಅಲ್ಲಿ ಪವನ್ ಸರ್ ಸಮಸ್ಯೆಯನ್ನು ಬಗೆಹರಿಸಿ. ನೋಡಿ, ಈಗಾಗಲೇ ತೀರ್ಪುಗಾರರು ತಿಳಿಪಡಿಸ್ತಾ ಇದ್ದಾರೆ, 5 ವಿಕೆಟ್ ಹೋದ ಬಳಿಕ ಆಡಿಸಬಹುದು ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ದಯವಿಟ್ಟು ಸಹಕಾರನ ಕೊಡಬೇಕು. ಗೋಕುಲ್ ಕೊನೆಯ ಬಾರಿ. ನಲವತ್ತೆಂಟು ಓಟುಗಳು ಬರಬೇಕಾಗಿದೆ 25 ಚೆಂಡುಗಳಲ್ಲಿ. 25ಕ್ಕೆ 48 ಓಟುಗಳ ಅವಶ್ಯಕತೆ. ಕೊನೆ ಬಾರಿ ರಿಯಾಜ್ ಸೇರತಕ್ಕಂಥ ಕೊನೆಯ ಚೆಂಡು. ರಿಯಾಜ್ ಓಟವನ್ನು ದಾಖಲಿಸಲು ಓವರ್ ಗೋಕುಲ್ ಮುಕ್ತಾಯವನ್ನು ಮಾಡಿಕೊಟ್ರು. ಇವತ್ತು 4 ಓವರ್ಗಳು ಮುಕ್ತಾಯವನ್ನು ಕಾಣುತ್ತಾ ಇದೆ. ಟೀಮ್ ಏಕದಂತ 19ಕ್ಕೆ ಅರ್ಧಾಂಶ 5 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಈ ಪಂದ್ಯವನ್ನು ಜಯಿಸಬೇಕಾದ್ರೆ ಇನ್ನಿರ್ತಕ್ಕಂಥ 24 ಚೆಂಡುಗಳಲ್ಲಿ 48 ಓಟುಗಳು ಬರಬೇಕಾಗಿದೆ ಕೂಡ. ಇದು 4 ಓವರ್ಗಳ ಮುಕ್ತಾಯದ ಬಳಿಕಿತ್ತ ನಾವು ವೀಕ್ಷಕರನ್ನು ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ರಾಜ್ಯದ ಮತ್ತೋರ್ವ ಜನಪ್ರಿಯ ವೀಕ್ಷಕಣಗಾರರು
ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಅಬ್ಬಾಸ್ ಬಬುಲರನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದಾವೆ. ಗ್ಯಾಲರೀಸ್ಗಳನ್ನ ಹೊರತುಪಡಿಸಿ ಅಲ್ಲಿ ಗ್ಯಾಲರಿಯಲ್ಲಿ ಕುಳಿತುಕೊಳ್ಳೋದು ವ್ಯವಸ್ಥೆ ಇದೆ. ದಯವಿಟ್ಟು ಹೋಗಿ ಕುಳಿತುಕೊಂಡು ಪಂದ್ಯಾಟದ ವೀಕ್ಷಣೆ ಮಾಡಿ. ನೀವು ನಿಂತಿದ್ರೆ ನಮಗೆ ಬೇಜಾರಾಗತ್ತೆ. ಡೊಮಿನಿಕ್ ಮತಾಯ್ಸ್ ಫೆರ್ನಾಂಡಿಸ್ ಎಸ್ಗಾರ್ಕಿ ಭಾಗದಲ್ಲಿ, ವಿನೀಶ್ ಸ್ಟ್ರೈಕರ್ ಪಡಿತಾ ಇದ್ದಾರೆ. ಈ ಜೊತೆ ಆಟವೇ ಟೀಮ್ ಏಕದಂತ ತಂಡಕ್ಕೆ ಆಶಾದಾಯಕ ಅಂಶ. ಸದ್ಯ ಈ ಜೊತೆ ಆಟ ಅಂತಿಮ ಹಂತದವರೆಗೂ ಮುಂದುವರೆದರೆ ಖಂಡಿತವಾಗ್ಲೂ ಒಂದು ಪಂದ್ಯಾಟವನ್ನು ಗೆಲ್ಲಿಸಿಕೊಡುವಂತ ಒಂದು ಲೆಕ್ಕಾಚಾರವನ್ನು ಕಂಡುಕೊಳ್ಳುತ್ತೆ ಏಕದಂತ. ಪಂದ್ಯಾಟ ಮುಂದುವರಿಸಿ. Dominic to Vinesh. ಶಾರ್ಟ್ ರೈಸಿಂಗ್ ಡೆಲಿವರಿ, ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಸುಡದ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಎರಡನೇ ದಶಕದತ್ತ ದಾಪುಗಾಲ ನೀಡ್ತಾ ಇರ್ತಕ್ಕಂಥ ಟೀಮ್ ಏಕದಂತ 4 ಓವರ್ಗಳ ಮುಕ್ತಾಯಕ್ಕೆ 19 ಓಟವನ್ನು ಗಳಿಸಿದ್ರು. 5ನೇ ಓವರ್ ಚಾಲ್ತಿಯ ಮೊದಲ ಚೆಂಡು ವೈಡ್ ಬಾಲ್ ಆಗಿ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. 20 ಲಾಸ್ ಆಫ್ 5 ವಿಕೆಟ್ಸ್. ಮತ್ತೆ ಡೊಮಿನಿಕ್ ಕಟ್ ಮಾಡುವಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಜೋರಾದಂತ ಒಂದು ಅಪೀಲ್ ಅನ್ನ ವಿಕೆಟ್ ಕೀಪರ್ ಮಾಡ್ತಾ ಇದ್ದಾರೆ. 23ಕ್ಕೆ 47 ಅವಶ್ಯಕತೆ ಇದೆ. ವಿನೀಶ್ ಗೆಸತ ಚೆಂಡು ಕೌಕಾರ್ ಭಾಗದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. 3 ಮಂದಿ ಕ್ಷೇತ್ರ ರಕ್ಷಕರ ಒಂದು ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಅಂತಿಮ ಕ್ಷಣದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್. 2 runs added into the team's total. 22 loss of 5 wickets. ಮುಖ್ಯ ವೇದಿಕೆಯ ಮೇಲ್ಭಾಗದಲ್ಲಿ ಈ ಒಂದು ಪಂದ್ಯಾಕೂಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಅತಿಥಿ ಅಭ್ಯಾಗಣ್ಯರು ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರತಿಯೊಬ್ಬ ನಮ್ಮ ಕ್ರೀಡಾ ಪ್ರೋತ್ಸಾಹಕರಿಗೆ, ನಮ್ಮ ಪ್ರಾಯೋಜಕರಿಗೆ ಮತ್ತೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿನೇಶ್ ಗೆಸದ ಚೆಂಡು ಬ್ಯಾಕ್ ಫುಟ್ ಪಂಚ್ ಮಾಡುವಂತ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಕೈ ಸೇರ್ತಾ ಇದೆ. ಸೂಪರ್ ಫೀಲ್ಡಿಂಗ್. ವಿನೇಶ್ ಬ್ಯಾಕ್ ಟು ಪವಿಲಿಯನ್. 22 loss of 6 wickets. Team Ekadanta in deep trouble.
ಸ್ಟ್ರೈಕ್ ಅನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ಲಲಿತ್ ಆನ್ ಸ್ಟ್ರೈಕ್. 21 ಬಾಲ್ 45 ರನ್ಸ್ ನೀಡ್. 5ನೇ ಓವರ್ ಚಾಲ್ತಿಯ 4ನೇ ಚಳಿಯಲ್ಲಿ 1 ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. 2ನೇ ಓಟವನ್ನು ಪಡ್ಕೊಳ್ಳುವಂತ ಪ್ರಯತ್ನ, ಪೂರೈಕೆ ಕೂಡ 2 runs ಕಂಪ್ಲೀಟೆಡ್. ಈ ರೀತಿಯಾಗಿ ಸಿಂಗಲ್ ಡಬಲ್ಸ್ ಅನ್ನು ಅಂತಿಮ ಹಂತದವರೆಗೂ ಕೊಂಡೊಯ್ಯುವುದು. ಅಂತಿಮ ಓವರ್ ಚಾಲ್ತಿಯಲ್ಲಿ 15-18 ಓಟವನ್ನ ಇದ್ರೂ ಕೂಡ ಪಂದ್ಯವನ್ನ ಜಯಿಸುವಂತ ಒಂದು ಲೆಕ್ಕಾಚಾರವನ್ನ ಕಾಣಬಹುದಾಗಿದೆ ಟೀಮ್ ಏಕದಂತ. ಇಲ್ಲಿ ಕ್ಲಿಯರ್ ಕ್ರೀಡ್ ಸ್ಟ್ರೈಕರ್ಸ್ಗೆ 4 ವಿಕೆಟ್ಸ್ಗಳ ಅವಶ್ಯಕತೆ ಇದೆ. 5ನೇ ಬಾರಿ ಬಹಳ ಉತ್ತಮ ರೀತಿಯ ಹೊಡೆತ, ಔಟ್ ಆಫ್ ದಿ ಪಾರ್ಕ್, ಬಿಗಿ ಮ್ಯಾಕ್ಸಿಮಮ್ 6 ಹಲೋ ಚೆಕ್ ಡಿಜೆ ಸ್ಟಾಪ್. ಇದೀಗ ಈ ಒಂದು ಕ್ರೀಡಾ ಟೂರ್ನಿಯ ರೂವಾರಿಗಳು, ಈ ಒಂದು ಕ್ರೀಡಾಂಗಣದ ರೂವಾರಿಗಳು ಆಗಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಬಡವರ ಬಂಧು ದೀನದಲಿತರ ಆಶಾಕಿರಣ, ಸರ್ವ ಜನರಿಗೂ ಸಮಪಾಲು ಸಮಬಾಳು ಎಂದು ಸಾರುವ ಧೀಮಂತ ನಾಯಕರು, ಜನಸೇವೆ ಜನಾರ್ದನ ಸೇವೆ ಎಂದು ಅರಿತು ಹಗಲೇಳು ದುಡಿತಾ ಇರ್ತಕ್ಕಂಥ ನೆಚ್ಚಿನ ನಾಯಕರು, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವೆಂಬ ಬಸವಣ್ಣವರ ವಚನಗಳನ್ನ ಮೈಗೂಡಿಸಿಕೊಂಡು ದೇವನೊಬ್ಬ ನಾಮ ಹಲವು ಎಂಬ ಸಂದೇಶವನ್ನ ಎಲ್ಲ ವರ್ಗದ ಜನರಲ್ಲಿ ರವಾನಿಸ್ತಾ ಇರುವಂತಹ ಅಪ್ಪಟ ಜಾತ್ಯತೀತ ನಾಯಕರಾಗಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು, ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಶಿಪಾಯಿ, ಯುವಕರ ಕಣ್ಮಣಿ, ಯುವಕರ ಆಶಾಕಿರಣ ಶ್ರೀಯುತ ಮನೋಹರ್ ರೆಡ್ಡಿ ರವರು ಈ ಒಂದು ಕ್ರೀಡಾ ಟೂರ್ನಿಯ ಬಗ್ಗೆ ಉದ್ದೇಶಿಸಿ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಕೇಳಿಕೊಳ್ತಾರೆ. ದಯವಿಟ್ಟು ಕ್ಷಮೆ ಯಾಚಿಸ್ತಾ ಇದ್ದಾವೆ. ಪಂದ್ಯಾಟ ಮುಂದುವರಿಕೆ ಇರಲಿ. ಮನೋಹರ್ ರೆಡ್ಡಿ ಸರ್ ಉದ್ದೇಶಿಸಿ ಮಾತನಾಡ್ತಾ ಇರ್ತಾರೆ. 5ನೇ ಓವರ್ ಚಾಲ್ತಿಯಲ್ಲಿ ಅಂತಿಮ ಎಸೆತ ಬಾಕಿ ಉಳ್ಕೋತಾ ಇದೆ. ಲಲಿತ್ ಅದು ಬಿರುಸಿನ 6 ಅನ್ನು ದಾಖಲಿಸಿದ್ದಾರೆ. ಮತ್ತೆ ಪಂದ್ಯದಲ್ಲಿ ವಾಪಸ್ ಹಂತೆಯನ್ನು ಕಂಡುಕೋತಾ ಇದೆ ಏಕದಂತ. 19ಕ್ಕೆ 37 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ ಚೆಂಡು, ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನ, ಲಲಿತ್ ಲೆಕ್ಕ ಚುಕ್ತ, ಲಲಿತ್ ಬ್ಯಾಕ್ ಟು ಪವಿಲಿಯನ್, ಗಾಟ್ ಬಿಹೈಂಡ್ 30 ಲಾಸ್ ಆಫ್ 7 ವಿಕೆಟ್ಸ್. ಈಗ ನಮ್ಮ ಗಣ್ಯವ್ಯಕ್ತಿಗಳು ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ಬರ್ತಾ ಇದೆ. ಮನೋಹರ್ ರೆಡ್ಡಿ ಸರ್ ಅವರು ತಿಳಿಪಡಿಸ್ತಾ ಇದ್ದಾರೆ, ನಾನು ಇರ್ತೀನಪ್ಪ ಇನ್ನೂ 3 ದಿನಗಳವರೆಗೆ, ನಾನು ಈಗಲೇ ಮಾತಾಡಲ್ಲ, ಭಾನುವಾರ ಮಾತಾಡ್ತೀನಿ ಅಂತ ತಿಳಿಪಡಿಸ್ತಾ ಇದ್ದಾರೆ. ನೋಡಿ ಎಷ್ಟು ಕ್ರಿಕೆಟ್ ಬಗ್ಗೆ ಕಾಳಜಿ ಇದೆ, ಎಷ್ಟು ಯುವಕರಿಗೆ ಸಾಥ್ ನೀಡ್ತಾರೆ, ಇದೇ ಸ್ಪಷ್ಟವಾದಂತ ಉದಾಹರಣೆ. ಸೊ ಈ ನಿಟ್ಟಿನಲ್ಲಿ ವರ್ತೂರು ಬಿಜೆಪಿ ವಾರ್ಡ್ನ ಮುಖಂಡರು ಆಗಿರುವಂತಹ ಮತ್ತೋರ್ವರು ಈ ಕ್ರೀಡಾ ಟೂರ್ನಿಯ ರೂವಾರಿಗಳು ಶ್ರೀಯುತ BS ಶ್ರೀಧರ್ ಅವರು ಈ ಒಂದು ಕ್ರೀಡಾ ಟೂರ್ನಿಯ ಬಗ್ಗೆ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಕಾಮೆಂಟ್ರಿ ಜೊತೆಯಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಕ್ಕಂಥ, ಏನು ತಮ್ಮ ಹೆಸರು? ಅಲ್ಲ, ನಿಮ್ಮಲ್ಲಿ ಬಹಳ ಸರ್ವಜ್ಞನ ವಚನ ಹೇಳಿದ್ದು ಬಹಳ ಖುಷಿ ಆಯ್ತು ನಮಗೆ. ವರ್ತೂರು ಅದೇ ಗುಂಜೂರು ವಾರ್ಡಿನ ವಾಜಪೇಯಿ ಕ್ರೀಡಾಂಗಣದಲ್ಲಿ ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಬಾಬು ಮತ್ತು ವರ್ತೂರಿನ ಪವನ್, ಗುಂಜೂರಿನ ಪವನ್ ಮತ್ತು ಎಲ್ಲ ಸಂಗಡಿಗರು ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಟೂರ್ನಿಮೆಂಟು ನಮ್ಮ ಗ್ರಾಮದಲ್ಲಿ, ಅದು ವಿಶೇಷವಾಗಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ದಿನದ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ನಮ್ಮ ಹಿರಿಯರು, ಮಾರ್ಗದರ್ಶಕರು, ನಮ್ಮ ಗುರುಗಳಾಗಿರ್ತಕ್ಕಂಥ JM ಮನೋಹರ್ ರೆಡ್ಡಿ ವೇಲೆ, ಕಾಮಗಾರಿ ಉಸ್ತುವಾರಿಗಳಾಗಿರ್ತಕ್ಕಂಥ ರಕ್ಷಿತ್ ಅವರೇ, ವಾರ್ಡ್ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಕೃಷ್ಣ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರೇ ಹಾಗೂ ಸಮಾಜ ಸೇವಕರೇ, ಕೇಶವ ರೆಡ್ಡಿ ಅವರೇ, ಎಲ್ಲ ಮುನಿಸ್ವಾಮಿ ಅವರೇ, SM ಕೃಷ್ಣ ಅವರೇ, ಮುಳ್ಳಿ ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮದ ಮುಖಂಡರು ಹಾಗೂ ಸಮಾಜ ಸೇವಕರೇ, ಇತ್ತೀಚಿನ ಈ ಆಧುನಿಕ ಯುಗದಲ್ಲಿ ಕ್ರಿಕೆಟ್ ಎಂಬುದು ನಮ್ಮ ನಾಡಿನ ಕ್ರೀಡೆಗಳಿಗೆ ಹೋಲಿಸ್ತಾ ಹೋಗ್ತಾ ಇದ್ರೆ ಅತಿ ಮುಂಚೂಣಿಯಲ್ಲಿ ಎಲ್ಲ ವರ್ಗದ ಜನ, ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಮಧ್ಯಮ ವರ್ಗ ಆಗಿರ್ಬೋದು, ಎಲ್ಲರೂ ಪ್ರತಿನಿತ್ಯನೂ ಕ್ರಿಕೆಟನ್ನು ಯಾವುದೇ ಗ್ರಾಮಗಳಲ್ಲಾಗಿರಲಿ, ಯಾವುದೇ ಊರುಗಳಾಗಿರಲಿ, ಸಾಮಾನ್ಯವಾಗಿ ಕಾಮನ್ ಆಗಿ ಯಾವುದಾದ್ರೂ ಒಂದು ಕ್ರೀಡೆ ಇದೆ ಅಂತ ಹೇಳಿದ್ರು ಕ್ರಿಕೆಟ್ ಪಂದ್ಯಾವಳಿಗಳು. ವಿಶೇಷವಾಗಿ ಯುವಕರನ್ನ ಈ ಒಂದು ಕ್ರೀಡೆಯಲ್ಲಿ ಉತ್ತೇಜನ ಮಾಡಿ
ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಆಯ್ಕೆ ಆಗಿರ್ತಕ್ಕಂಥದ್ದು ಅಲ್ವ ಬಾಬು? ಈ ತಂಡಗಳು ಆಯ್ಕೆ ಆಗಿರ್ತಕ್ಕಂಥದ್ದು, ಆಯ್ಕೆ ಮಾಡಿ ಬಿಡ್ ಮಾಡಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ನುರಿತ ಕ್ರಿಕೆಟ್ ಆಟಗಾರರಿಗೆ ವಿಶೇಷವಾದಂಥ ವಸತಿ ಮತ್ತು ಇವ್ರಿಗೆಲ್ಲ ರೀತಿಯ ವ್ಯವಸ್ಥೆಗಳು ಮಾಡಿರ್ತಕ್ಕಂಥದ್ದು ನಮಗೊಂದು ಖುಷಿ ಕೊಡುವಂಥದ್ದು. ಯಾವುದೇ ರೀತಿ ಅವಾಗಲೇ ಊಟೋಪಚಾರ ಆಗಿರ್ಬೋದು, ವಸತಿ ಆಗಿರ್ಬೋದು, ಅವ್ರಿಗೇನು ವ್ಯವಸ್ಥೆ ಆಗಬೇಕು ಉಳ್ಕೊಳ್ಳೋದಕ್ಕೆ ಎಲ್ಲ ರೀತಿ ಮಾಡಿ ನಮ್ಮ ಒಂದು ಗ್ರಾಮದ ಹೆಸರನ್ನು ಒಂದು ಈ ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರು ಇಡೀ ರಾಜ್ಯದಲ್ಲಿ ಉಡುಪಿಯಿಂದ ಬೆಳಗಾಂ, ನಾನು ಆವಾಗಲೇ ಕೇಳಿದೆ ಬಿಜಾಪುರ ಒಬ್ಬರು ಆಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅವಾಗ ನಾನು ಕೇಳಿದೆ ಎಷ್ಟು ಜಿಲ್ಲೆಗಳಿದೆ, ಎಲ್ಲ ಜಿಲ್ಲೆಗಳಲ್ಲೂ ಭಾಗವಹಿಸಿದ್ದಾರೆ ಅನ್ನೋದು ವಿಶೇಷ. ನಮ್ಗೆ ಖುಷಿ ಕೊಡೋಂಥದ್ದು ಮ್ಯಾನ್ ಆಫ್ ದಿ ಸೀರೀಸ್ಗೂ ಬೈಕ್ ಕೊಡ್ತಾ ಇರೋಂಥದ್ದು. ಮತ್ತು ನಾನು ಈ ಸಂದರ್ಭದಲ್ಲಿ ಒಂದು ನೆನಪು ಮಾಡ್ಕೊಳ್ತೀನಿ, ನಮ್ಮೆಲ್ಲರ ನಾಯಕರು, ಮಾಜಿ ಸಚಿವರು ಅರವಿಂದ್ ಲಿಂಬಾವಳಿಯವರು ಈ ಒಂದು ಗ್ರೌಂಡು ನಮಗೆ ಇವತ್ತು ಮಾಡಿಕೊಟ್ಟಿರೋದು ಇತಿಹಾಸದ ಪುಟಗಳಲ್ಲಿ ಹೆಜ್ಜೆ ಗುರುತಿದು. ಅವರು ಈ ರೀತಿ ಒಂದು ಶುಚಿತ್ವವಾದಂಥ ಕ್ರೀಡಾಂಗಣ ಮಾಡಿಕೊಡೋಕ್ಕೆ ಅದ್ರ ಬೆನ್ನಿಂದೆ ಬಿದ್ದು ಇಷ್ಟೊತ್ತು ನಮ್ಮ ಮನೋಹರ್ ರೆಡ್ಡಿ ಅವರು ತಿಳಿಸಿದ್ರು ಯಾವ ರೀತಿ ಆಯ್ತಿದು. ಜಗದೀಶ್ ಶೆಟ್ಟಿ ಅವರು ಮುಖ್ಯಮಂತ್ರಿ ಆಗಿದ್ದವಾಗ ಏನು ಮಾಡಿದ್ರು, ಅದಾದಮೇಲೆ ಯಾವ ರೀತಿ ಆಯಿತು, ಈ ಒಂದು ಮೈದಾನ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟ ಆಯಿತು. ಇಷ್ಟೆಲ್ಲ ಕಷ್ಟಪಟ್ಟು ಈ ಗ್ರಾಮದಲ್ಲಿ ಹಲವಾರು ಜನ ಇದಕ್ಕೆ ತೊಡಕುಗಳು ಮಾಡಿಕೊಟ್ರು. ಇಂದು ಸುಶಿಸ್ತವಾದಂಥ ಆಟದ ಮೈದಾನ ನಮ್ಗೆ ಮಾಡಿಕೊಡ್ತಕ್ಕಂಥ ಅರವಿಂದ್ ಲಿಂಬಾವಳಿಯವರು, ಕ್ಷೇತ್ರದ ಶಾಸಕರಾದ ಮಂಜುಳಾ ಅರವಿಂದ್ ಲಿಂಬಾವಳಿಯವರೆಗೂ ಮತ್ತಷ್ಟು ಅನುದಾನಗಳು ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ. ಅಲ್ಲಿ ವೇದಿಕೆ ಮಂಟಪ ಆಗ್ತಾ ಇದೆ ಮತ್ತು ಇನ್ನೂ 3 ಎಕರೆ ಇದು ಪಕ್ಕದಲ್ಲಿ ಇದೆ ಅಂತ ಹೇಳಿದ್ರು ಅಣ್ಣವರು ನಮಗೆ. ಇಷ್ಟು ದೊಡ್ಡ ಒಂದು 8.5 ಎಕರೆ ಜಾಗ ಅಷ್ಟು ಈ ಭಾಗದಲ್ಲಿ ಕ್ರೀಡಾಂಗಣಕ್ಕೆ ಮೀಸಲಿಟ್ಟಿರತಕ್ಕಂಥ ನಮ್ಮ ನಾಯಕರು ಅರವಿಂದ್ ಲಿಂಬಾವಳಿಯವರಿಗೆ ನಾವು ಅಭಿನಂದಿಸಲೇಬೇಕು. ಇಷ್ಟು ದೊಡ್ಡ ಗ್ರೌಂಡು, ಇದನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ರಾಜಕೀಯ ಪಕ್ಷದ ಮಕ್ಕಳು ಹಲವಾರು ಜನ ಪ್ರಯತ್ನ ಪಟ್ಟರು. ಯಾರು ಏನೇ ಮಾಡಿದ್ರು ಕೂಡ ಮನೋಹರ್ ರೆಡ್ಡಿ ಅವರು, ನಮ್ಮ ಪಕ್ಷದ ಮುಖಂಡರು, ನಮ್ಮ ನಾಯಕರಾದ ಅರವಿಂದ್ ಲಿಂಬಾವಳಿಯವರು ಮೀಸಲಿಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗ ಅಂತ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ತಿಳಿಸ್ಬೇಕು. ಇದೇ ರೀತಿ ಬರೀ ಕ್ರಿಕೆಟ್ ಮೀಸಲಲ್ಲ ಇದು, ಇಲ್ಲಿ ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಯಾವ ರೀತಿಯಾದಂಥ ನಮ್ಮ ರಾಷ್ಟ್ರೀಯ ಕ್ರೀಡೆಗಳಿದೆ ಅದನ್ನೆಲ್ಲ ಉತ್ತೇಜನ ಮಾಡಬೇಕು. ಮತ್ತಷ್ಟು ಅಭಿವೃದ್ಧಿ ಈ ಕ್ರೀಡಾಂಗಣ ಆಗಬೇಕಂತೇಳಿ ನಾವೆಲ್ಲರೂ ಸಹಕಾರ ಕೊಡೋಣ. ಕೇವಲ ಸರ್ಕಾರದ ಮಟ್ಟದಲ್ಲೇ ಆಗಲ್ಲ, ನಾವು ಸಹ ಗ್ರಾಮಸ್ಥರು, ಇಲ್ಲಿರ್ತಕ್ಕಂಥ ಸಮಾಜ ಸೇವಕರು ಎಲ್ಲ ಸೇರಿ ತುಂಬ ಸುಂದರವಾದಂಥ ಮೈದಾನವನ್ನು ಮತ್ತಷ್ಟು ಇದನ್ನೆಲ್ಲ ನಾವು ಅಭಿವೃದ್ಧಿ ಪಡಿಸೋಣ ಅಂತ ಹೇಳ್ತಾ, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ ವೇದಿಕೆಯಲ್ಲಿ ಗೌರವ ಸಮರ್ಪಿಸಿದ್ದಕ್ಕಾಗಿ ತಮ್ಮ ಆಯೋಜಕರಿಗೆ ಮತ್ತು ಎಲ್ಲ ನಮ್ಮ ಗುಂಜೂರು ಗ್ರಾಮದ ಮುಖಂಡರಿಗೆ, ಆಟಗಾರರಿಗೆ ಅಭಿನಂದಿಸುತ್ತಾ ನನ್ನ ಮಾತುಗಳು ವಿರಾಮ ನೀಡ್ತೀನಿ. ಧನ್ಯವಾದಗಳು. ಧನ್ಯವಾದ BS ಶ್ರೀಧರ್ ಸರ್ ಅವರ. ಪ್ರಸ್ತುತ ವರ್ತೂರು ಬಿಜೆಪಿ ವಾರ್ಡ್ನ ಮುಖಂಡರು, ಅವರಿಗೆ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಒಂದು ಕ್ರೀಡಾ ಕೂಟಕ್ಕೆ ಬಂದು ಸಹಕಾರ ನೀಡಿದಿರಿ. ತಮಗೆ ಎಂದಿಗೂ ನಾವು ಚಿರಋಣಿ ಅಂತ ತಿಳಿಪಡಿಸ್ತಾ ಇದ್ದೇವೆ. ಮತ್ತೋರ್ವರು ಗಣ್ಯ ವ್ಯಕ್ತಿಗಳು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಆಗಿರುವಂತಹ ಶ್ರೀಯುತ ವರ್ತೂರ್ ರಕ್ಷಿತ್ ರವರು ಈ ಒಂದು ಕ್ರೀಡಾ ಟೂರ್ನಿ ಬಗ್ಗೆ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಏನು ಶ್ರೀಮಂತಿಗೆ ದಾಖಲೆಯ ಪಂದ್ಯಾಕೂಟ, ಗುಂಜೂರಿನ ಇತಿಹಾಸದಲ್ಲಿ ಯಾರು ಕಂಡರಿಯದೇ ಇರತಕ್ಕಂಥ, ಕೇಳದೇ ಇರತಕ್ಕಂಥ ಪಂದ್ಯಾಕೂಟ ನಡೆಯಲಿಕ್ಕೆ ಈ ಒಂದು ಎಲ್ಲ ನಮ್ಮ ಗುಂಜೂರಿನ ಸಮಸ್ತ ಗ್ರಾಮಸ್ಥರು ಹಾಗೂ ಎಲ್ಲ ಪ್ರಮುಖ ಮುಖಂಡರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಸಹಕಾರ ನೀಡ್ತಾ ಇದ್ದಾರೆ. ಶ್ರೀಯುತ ವರ್ತೂರ್ ರಕ್ಷಿತ್ ಈಗ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. KHPL ಹಾರ್ಡ್ಬಾಲ್ ಟೂರ್ನಮೆಂಟ್ ಒನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗಳು ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಗುಂಜೂರಿನಲ್ಲಿ ನಡೀತಾ ಇರುವಂಥದ್ದು. ಈ ಒಂದು ಕ್ರೀಡಾಕೂಟಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರುವ ನಿಮ್ಮೆಲ್ಲರ ನೆಚ್ಚಿನ ಈ ಭಾಗದ ನಮ್ಮ ಮುಖಂಡರು, ನಿಕಟಪೂರ್ವ ಮಂಡಲ ಅಧ್ಯಕ್ಷರು ಹಾಗೂ ಮಾರ್ಗದರ್ಶಕರು, ನಮ್ಮ ಗುರು ಸಮಾನರು ಆದಂಥ ಸನ್ಮಾನ್ಯ ಶ್ರೀ ಮನೋಹರ್ ರೆಡ್ಡಿ ಅಣ್ಣವರೇ, ಇನ್ನೊಬ್ಬ ಹಿರಿಯ ಮುಖಂಡರು, ರಾಜ್ಯ OBC ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀಧರ್ ಅಣ್ಣವರೇ ಮತ್ತು ವರ್ತೂರು ವಾರ್ಡ್ನ ಅಧ್ಯಕ್ಷರಾದಂಥ ಬಾಲಕೃಷ್ಣಣ್ಣವರೇ, ಗುಂಜೂರು ವಾರ್ಡ್ ಅಧ್ಯಕ್ಷರಾದಂಥ ಬಾಲಕೃಷ್ಣಣ್ಣವರೇ, ಗುಂಜೂರು ಭಾಗದ ಮುಖಂಡರಾದಂಥ ಮುನ್ಸಾಮಣ್ಣವರೇ, SM ಕೃಷ್ಣ ಅವರೇ,
ಪಾಳ್ಯ ರಾಜು ಅವರೇ, ಮುರಳಿ ಅವರೇ ಮತ್ತು ಅಣ್ಣ మీ పేరు ಬಾಬು ಆರ್ವಳ್ಳಿ ಬಾಬು ರೆಡ್ಡಿ ಅವರೇ, ಗೊತ್ತು ಹೇಳೋದು ತಪ್ಪೇನೈತೆ, ಸೋರೆಣ್ಸಿ ಬಾಬಣ್ಣ ಅವರೇ ಮತ್ತು ನಮ್ಮ ಚಿಕ್ಕಬಳ್ಳಂಡೂರು ಭಾಗದ ಮುಖಂಡರಂತ ಕೇಶವರೆಡ್ಡಿ ಅಣ್ಣವರೇ ಮತ್ತು ಯುವ ಮುಖಂಡರಂತ ವಿಕೀರವರೇ, ಈ ಒಂದು ಕ್ರೀಡಾಕೂಟ ನಿಜಕ್ಕೂ ನಾವೆಲ್ಲೋ ಹೋಗ್ಬೇಕಾಗಿತ್ತು, ಆದರೂ ಕುತ್ಕೊಂಡು ಇನ್ನೂ ನೋಡೋಣ ಅಂಥೇಳಿ ಅಷ್ಟು ಆಸಕ್ತಿ ಬರ್ತಾ ಇದೆ. ಈ ಕ್ರೀಡಾಂಗಣ ಅಷ್ಟು ಸುಸಜ್ಜಿತವಾದಂಥ ಇಂಥ ಒಂದು ಕ್ರೀಡಾಂಗಣವನ್ನು ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರು ಈಗಾಗಲೇ ಶ್ರೀಧರಣ್ಣವ್ರು ಹೇಳಿದ್ರು. ಮಾಜಿ ಸಚಿವರು, ಟಾಸ್ಕ್ ಫೋರ್ಸ್ನ ಅಧ್ಯಕ್ಷರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಂಥ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿರವರು ಶಾಸಕರಾಗಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಕ್ರೀಡಾಂಗಣ ಬರಬೇಕಂದ್ರೆ ನಾನು ಸುಮಾರು ಒಂದು 7-8 ವರ್ಷದಿಂದ ಈ ಕಡೆ ಯಾರೇ ತಾವು ಸಂಚಾರ ಮಾಡಬೇಕಾದ್ರೆ ಓಡಾಡಬೇಕಾದ್ರೆ ನೋಡಿರ್ತೀರ. ಅವಾಗ ಮನೋಹರಣ್ಣವ್ರು ಹೇಳ್ತಾರೆ ಏನೋ ಚಂಬಲ್ ಕಣಿವೆ ಥರ ಇತ್ತಿದು ಅಂಥೇಳಿ. ಆಮೇಲೆ ಇದಕ್ಕೆ ಸುಮಾರು ಅಡ್ಡಿ ಆತಂಕಗಳು ಎಲ್ಲ ಬಂತು. ಅದನ್ನೆಲ್ಲ ಹಿಮ್ಮೆಟ್ಟಿ ಈ ಭಾಗದ ಯುವಕರಿಗೆ ವಿಶೇಷವಾಗಿ ಈ ಕ್ರೀಡಾಂಗಣ ಮೀಸಲಿಡಬೇಕು, ನಮ್ಮ ಯುವಕರಿಗಾಗಿ ಎಲ್ಲ ರೀತಿ ಕ್ರೀಡೆಗಳು ಇಲ್ಲಿ ನಡಿಬೇಕು, ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಿಗೆ ಒತ್ತು ಕೊಟ್ಟು ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕು. ಈ ಭಾಗದ ಗುಂಜೂರೇ ಅಂತಲ್ಲ, ಅಕ್ಕಪಕ್ಕದ ಗುಂಜೂರು ಪಾಳ್ಯ, ಚಿಕ್ಕಬಳ್ಳಂಡೂರು, ಹೊರತೂರು, ಸೋರಣ್ಸೆ, ಮಧುರಾನಗರ, ಕನ್ನಳ್ಳಿ ಈ ಭಾಗದ ಎಲ್ಲ ಸುಮಾರು ಕ್ರೀಡಾಕೂಟಗಳು ಇಲ್ಲಿ ನಡೆದಿದೆ. ಬಹುಶಃ ನಮ್ಮ ಹೊರತೂರಲ್ಲೂ ಕೂಡ ಇಷ್ಟು ಚೆನ್ನಾಗಿ ನಾವೆಲ್ಲೂ ನೋಡಿಲ್ಲ ಗ್ರೌಂಡು. ಈ ಗ್ರೌಂಡ್ ಮಾಡೋದಾಗಿರ್ಬೋದು, ಬೇರೆ ಗ್ರಾಮದ ಅಭಿವೃದ್ಧಿ ವಿಚಾರ ಅಂತ ಬಂದರೆ ನಮ್ಮ ಮನೋಹರ್ ರೆಡ್ಡಿ ಅಣ್ಣವ್ರು ಯಾವತ್ತೂ ಮುಂದೆ ಇರ್ತಾರೆ. ಇಂಥ ಮುಖಂಡರನ್ನ ಪಡೆದಂಥ ತಾವೆಲ್ಲರೂ ಪುಣ್ಯ ಮಾಡಿರ್ತೀರ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಅವರನ್ನು ನಾವು ಮಾರ್ಗದರ್ಶನ ತಗೊಂಡು ಅವರ ಒಂದು ಹಾದಿಯಲ್ಲೇ ನಾವು ಕೂಡ ಏನಾದರೂ ಮುಂದೆ ಏನೋ ಸೇವೆ ಮಾಡಬೇಕು ಅಥವಾ ರಾಜಕೀಯ ರಂಗದಲ್ಲಿ ಏನಾದರೂ ಸಾಧಿಸ್ಬೇಕಂದ್ರೆ ಮನೋಹರಣ್ಣ ಅಂತವ್ರ ಮಾರ್ಗದರ್ಶನ ಬೇಕು ನಮಗೆ. ಅದೇ ರೀತಿ ಶ್ರೀಧರಣ್ಣವರಾಗಿರ್ಬೋದು, ಎಲ್ಲ ನಮ್ಮ ಮುಖಂಡರುಗಳಲ್ಲಿ ಕ್ರೀಡಾಕೂಟವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ಮತ್ತು ಈ ಕೂಟಕ್ಕೆ ಕ್ರೀಡಾ ಪಂದ್ಯಾವಳಿಗಳಿಗೆ ತಮ್ಮ ತನುವನ್ನು ಸಹಾಯ ಮಾಡಿರೋಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಕ್ರೀಡಾಸಕ್ತರು, ಕ್ರೀಡಾಭಿಮಾನಿಗಳಿಗೆ ಮನೋರಂಜನೆ ಮತ್ತು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿ ಮಾಡಲಿಕ್ಕೆ ಕಾರಣೀಭೂತರಾದಂಥ ಎಲ್ಲ ಮುಖಂಡರುಗಳಿಗೆ ಮತ್ತು ಕ್ರೀಡಾಭಿಮಾನಿಗಳಿಗೆ ಈ ಮೂಲಕ ತಮಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ನಡೀತಾ ಇರೋ ಪಂದ್ಯದಲ್ಲಿ ಎರಡೂ ತಂಡಗಳಿಗೆ ಶುಭವನ್ನು ಹಾರೈಸಿ, ಏನು 22ನೇ ತಾರೀಕು ಭಾನುವಾರ ನಮ್ಮ ಶಾಸಕರಂತೇನು ಇಲ್ಲ, ಇವರು ನಮ್ಮ ಮಾಜಿ ಸಚಿವರು, ನಮ್ಮ ನಾಯಕರಂತ ಅರವಿಂದ್ ಲಿಂಬಾವಳಿ ಅವರು ಬರೋರಿದ್ದಾರೆ. ಅಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಎಲ್ಲರೂ ಕ್ರೀಡಾಸಕ್ತರು ಸೇರಿ ಇಂಥ KHIPL ನಿಜಕ್ಕೂ ಕೂಡ ಪ್ರೈಸು ಇದನ್ನೇ ತುಂಬ ದೊಡ್ಡ ಮೊತ್ತದ ಇದನ್ನು ಧಾರಾಳವಾಗಿ ಕೊಟ್ಟು ಈ ಥರ ಈ ಒಂದು ಕ್ರೀಡೆಯನ್ನು ಪ್ರೋತ್ಸಾಹ ಕೊಟ್ಟು ಮಾಡ್ತಾ ಇದ್ದೀರಾ. ತಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ರಕ್ಷಿತ್ರವರ. ಹೊರತೂರಿನ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕೂಡ ಸಾಕಷ್ಟು ಸಲಹೆ ಸೂಚನೆ ನೀಡಿದ್ದೀರಿ. ಈ ಒಂದು ಕ್ರೀಡಾಂಗಣ ನಿಸ್ಸಂಶಯವಾಗಿ ಸಿದ್ಧತೆಗೊಳ್ಳಬೇಕಾದ್ರೆ ಎಷ್ಟು ಅಡ್ಡಿ ಆತಂಕ ಇತ್ತು, ಆ ಸಂದರ್ಭದಲ್ಲಿ ಸಚಿವರಾಗಿದ್ದಂಥ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು, ಮಾಜಿ ಶಾಸಕರು ಅತ್ಯುತ್ತಮವಾಗಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕ್ರೀಡಾಂಗಣ ಆಟಗಾರರಿಗೆ ಆಡ್ಲಿಕ್ಕೆ ಅವಕಾಶನ ಮಾಡ್ಕೊಳ್ಳಿಕ್ಕೆ ಎಷ್ಟು ಸಹಕಾರವನ್ನು ನೀಡಿದ್ರು. ಅರವಿಂದ್ ಲಿಂಬಾವಳಿ ಸಾರ್ಗೆ ಹೆಗಲು ಕೊಟ್ಟು ಸಹಕಾರನ ಮನೋಹರ್ ರೆಡ್ಡಿ ಅವರು ನೀಡಿದ್ರು. ಆ ನಿಟ್ಟಿನಲ್ಲಿ ಈ ಒಂದು ಕ್ರೀಡಾಂಗಣ ವ್ಯವಸ್ಥಿತವಾಗಿ ಸಿದ್ಧತೆಗೊಂಡಿದೆ ಅಂತಕ್ಕಂಥ ಈಗಾಗಲೇ ಸಲಹೆ ಸೂಚನೆಯನ್ನು ರಕ್ಷಿತರವರು ನೀಡಿದ್ದಾರೆ. ಈಗ ನಮ್ಮ ಕೇಶವನವರು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಎರಡು ಮಾತನಾಡಿ ಸರ್, ಏನು ಮಾತಾಡ್ಬೇಕಾಗಿ ಕೇಳಿಕೊಳ್ತಾರೆ. ಕರ್ನಾಟಕ ಅರ್ಬನ್ ಪ್ರೀಮಿಯಂ ಲೀಗ್
ಕ್ರೀಡೆಗೆ ಸ್ವಾಗತ. ನನಗೆ ಹೆಚ್ಚಾಗಿ ಮಾತಾಡೋಕ್ಕೆ ಬರಲ್ಲ. ಈ ಗ್ರೌಂಡು ಮೊದಲು ಇಲ್ಲಿ ಹಳ್ಳಗಳ ಕೂಡಿತ್ತು. ನಾವಿಲ್ಲಿ ರಾತ್ರಿ ಹೊತ್ತು ಇಲ್ಲಿ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಂಥದನ್ನು ಒಂದು ಕಲ್ಲನ್ನು ಒಡೆದು ಒಂದು ಶಿಲ್ಪೆ ಮಾಡಿದ್ದಕ್ಕೆ ಫಸ್ಟಾಗಿ ನಾನು ನಮ್ಮ ಗುರುಗಳಾದ ಮಾನರೆಡ್ಡಿಯವರಿಗೆ ಧನ್ಯವಾದ ಹೇಳ್ತೀನಿ. ಅದಕ್ಕೆ ಸಹಕಾರ ಕೊಟ್ಟಿದ್ದು ನಮ್ಮ ಮಾಜಿ ಶಾಸಕರಾದ ಲಿಂಬಾವಳಿ ಸಾಹೇಬ್ರಿಗೂ ಧನ್ಯವಾದ ಹೇಳ್ತೀನಿ. ಇಲ್ಲಿ ಬಂದಿರೋ ಎಲ್ಲ 8 ಟೀಮ್ಗಳು ತಂಡಗಳು ಗೆಲ್ಲಕ್ಕೆ ಬಂದಿರೋದು ಕ್ರಿಕೆಟ್ ಆಡಿ ಸ್ಫೂರ್ತಿಯಿಂದ ಆಡಿ ಯಾರು ಗೆದ್ರೂ ಒಬ್ಬರೇ ಗೆಲ್ಲಕ್ಕಾಗೋದು, ಚೆನ್ನಾಗಿ ಆಡಿ. ಇಷ್ಟೇ ನಾನು ಮಾತು ಮುಗಿಸ್ತೀನಿ. ನನಗೆ ವೇದಿಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಕೇಶವಣ್ಣವರೇ. ಈಗ ಮುಂದಿನ ಗಣ್ಯ ವ್ಯಕ್ತಿಗಳು ಶ್ರೀಯುತ ಮುನ್ಸ್ವಾಮಿ ಸರ್ ಅವರು ಈ ಒಂದು ಕ್ರೀಡಾ ಟೂರ್ನಿ ಬಗ್ಗೆ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನಮ್ಮ ನಾಯಕರಿಗೆ ಸ್ವಾಗತಿಸ್ತಾ, ಸುಮಾರು ಇದು 5 ದಿವಸಗಳಿಂದ ಈಗ 3 ದಿವಸಗಳಿಂದ ನಡೀತಾ ಇದೆ. ಒಳ್ಳೆ ಆಟಗಾರರು ಬಂದಿದ್ದಾರೆ, ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ, ಅದೇ ರೀತಿ 8 ಜನ ಮಾಲೀಕರು ಕಷ್ಟಪಟ್ಟು ತಂಡಗಳನ್ನ ಕಟ್ಟಿದ್ದೀರಾ. ನಿಮಗೂ ಸ್ವಾಗತ ಕೋರ್ತಾ ಮತ್ತು ಮುಂದಿನ ದಿನಗಳಲ್ಲಿ ನೀವು ಐ ಪಿ ಎಲ್ ಕೊಂಡ್ಕೊಂಡಂಥ ಮಟ್ಟಕ್ಕೆ ದೇವರು ನಿಮ್ಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಇಲ್ಲಿ ಹೇಳ್ಬೇಕು ಅಂದರೆ 2002ರಿಂದ ಈ ಗ್ರೌಂಡ್ಗೆ ಅವಾಗ ತುಂಬ ಹಳ್ಳಿಗಳಿತ್ತು. ಮನೋಹರ್ ರೆಡ್ಡಿಯವರು ತುಂಬ ಶ್ರಮ ಪಟ್ಟಿದ್ದಾರೆ. ನಾವು ಪಂಚಾಯಿತಿಯಲ್ಲಿ ಸದಸ್ಯರಾಗರು ಜೊತೆಯಾಗೆ ನಾವು ಆಡ್ತಾ, ಆಮೇಲೆ ಸಮಾಜ ಸೇವೆ ಮಾಡ್ಕೊಂಡು ಅವ್ರ ಜೊತೆಯಲ್ಲಿ ನಾವು ಸ್ವಲ್ಪ ಅವ್ರಿಗೆ ನಮ್ಮ ಕೈಯಲ್ಲಾಗಿದ್ದಷ್ಟು ನಾವು ಅವ್ರಿಗೆ ಕೈ ಜೋಡಿಸಿದ್ದೀರಿ. ತುಂಬ ಶ್ರಮ ಪಟ್ಟಿದ್ದಾರೆ ಈ ಗ್ರೌಂಡ್ ಆಗಬೇಕು ಅಂದರೆ. 2002ರಿಂದನೇ ಇದು ಸ್ಟಾರ್ಟ್ ಆಗಿರುವಂಥ ಅವರು ತುಂಬ ಎಫರ್ಟ್ ಹಾಕಿದ್ದಾರೆ. ಈಗ 8 ತಂಡಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮಾತನಾಡಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಮುನಿಸ್ವಾಮಿ ಸರ್ ಅವರ. OBC ಉಪಾಧ್ಯಕ್ಷರು ಏನು ಆಗಿನ SM ಕೃಷ್ಣ ಆಗಿದ್ದು, ಆದರೆ ಇವರು ಭಾರತೀಯ ಜನತಾ ಪಾರ್ಟಿ SM ಕೃಷ್ಣ. ಈಗ ಈ ಒಂದು ಕ್ರೀಡಾ ಟೂರ್ನಿಯ ಬಗ್ಗೆ ಮೋಸ್ಟ್ಲಿ ಅವ್ರ ಹೆಸರಲ್ಲ ಏನೋ ಒಂದು ಇದಿದೆ, ಭಾಗ್ಯ ಇದೆ. ಸೊ ಈ ನಿಟ್ಟಿನಲ್ಲಿ ತಮಗೂ ಕೂಡ ಮುಂದೆ ಒಂದು ಅದೃಷ್ಟ ಬರ್ಬೋದು ನೋಡಿ. ಮನೋಹರ್ ರೆಡ್ಡಿ ಸರ್ ನಗ್ತಾ ಇದೆ, ದಯವಿಟ್ಟು ನೀವು ಮಾತಾಡಬೇಕು ಶ್ರೀಯುತ SM ಕೃಷ್ಣ ಅವರು. ಓಕೆ, ಈಗ ಆಗಮಿಸಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ಗುರುತಿಸಿ ಗೌರವಿಸ್ತಾ ಇದ್ದಾವೆ. ಶ್ರೀಯುತ ವರ್ತೂರು ಬಿಜೆಪಿ ವಾರ್ಡ್ನ ಮುಖಂಡರಾದಂಥ BS ಶ್ರೀಧರ್ ಅವರಿಗೆ ನಮ್ಮ ಆಯೋಜಕರ ಪರವಾಗಿ ಗುರುತಿಸಿ ಗೌರವಿಸ್ತಾ ಇದ್ದಾವೆ. ದಯವಿಟ್ಟು ಮುಳ್ಳಿರವರು ಶೀಘ್ರದಲ್ಲಿ ಬರಬೇಕು. ಪವನ್ ಹಾಗೂ ಮುಳ್ಳಿ ಈ ಒಂದು ಕ್ರೀಡಾ ಟೂರ್ನಿಗಳಿಗೆ ಬಹಳಷ್ಟು ಸಹಕಾರ ನೀಡಿದ್ದಾರೆ. ಯಶಸ್ವಿಯಾಗಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯ ಕೂಡ ನಡೆಯಲಿಕ್ಕೆ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥವ್ರು ಮುಳ್ಳಿ. ISPL ಅಲ್ಲಿ ಆಡಿರ್ತಕ್ಕಂಥ ಆಟಗಾರ, ನಮ್ಮ ರಾಜ್ಯದ ಹೆಸರನ್ನು ಇಡೀ ವಿಶ್ವಕ್ಕೆ ಚಿರಪರಿಚಿತ ಆಟಗಾರ ಶ್ರೀಯುತ ಮುಳ್ಳಿ. ಈಗ ಸನ್ಮಾನಿಸ್ತಾ ಇದ್ದಾರೆ BS ಶ್ರೀಧರ್ ಅವರಿಗೆ, ವರ್ತೂರಿನ ಬಿಜೆಪಿ ವಾರ್ಡ್ನ ಮುಖಂಡರು ಅವರಿಗೆ. ಧನ್ಯವಾದ ಶ್ರೀಯುತ ಶ್ರೀಧರ್ ಅವರ. ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಒಂದು ಕ್ರೀಡಾ ಟೂರ್ನಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದಿರಿ. ತಮಗೆಂದಿಗೂ ನಾವು ಚಿರಋಣಿ ಅಂತ ತಿಳಿಪಡಿಸ್ತಾ ಇದ್ದೇವೆ KHPL ಪರವಾಗಿ. ಅದೇ ರೀತಿ ಮುಂದಿನ ಅತಿಥಿ ಗಣ್ಯ ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ವರ್ತೂರು ವಾರ್ಡ್ ಶ್ರೀಯುತ ರಕ್ಷಿತ್. ವರ್ತೂರು ರಕ್ಷಿತ್ ರವರಿಗೆ ನಮ್ಮ ಆಯೋಜಕರ ಪರವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಪವನ್ ಹಾಗೂ ಮುಳ್ಳಿರವರು ಇಬ್ಬರು ಕೂಡ ಜೊತೆಗೂಡಿ ಅವರನ್ನ ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಹಾರ ಶಾಲು ಜೊತೆಯಲ್ಲಿ ನೆನಪಿನ ಕಾಣಿಕೆ ನೋಡಮುಖವಾಗಿ ವರ್ತೂರು ರಕ್ಷಿತ್ ರವರಿಗೆ ಗುರುತಿಸಿ ಗೌರವಿಸ್ತಾ ಇದ್ದಾರೆ ಪವನ್ ಹಾಗೂ ಮುಳ್ಳಿರವರು. ಅದೇ ರೀತಿ ಶ್ರೀಯುತ ಕೇಶವಣ್ಣವರಿಗೂ ಕೂಡ ನಮ್ಮ ಆಯೋಜಕರ ಪರವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಒಂದು ಕ್ರಿಕೆಟ್ ಪಂದ್ಯಾಕೂಟವನ್ನ ವೀಕ್ಷಣೆಯನ್ನ ಮಾಡ್ಲಿಕ್ಕೆ ಆಗಮಿಸಿಕೊಂಡಿದ್ದೀರಿ. ತಮಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಮುನ್ಸ್ವಾಮಿರವರು. ಓಕೆ, ಇದೀಗ ಟಾಸ್ ಕಾರ್ಯಕ್ರಮ
ನಮ್ಮ ಅಂಕಣದ ಒಳಭಾಗದಲ್ಲಿ ಸಾಗಿ ಬರಲಿಕ್ಕೆ ಇದೆ. ದಯವಿಟ್ಟು ಎರಡೂ ತಂಡದ ಆಟಗಾರರು ಲೈನಪ್ ಅನ್ನು ಮಾಡ್ಕೊಳ್ಬೇಕು. ಡ್ರೀಮ್ ಡಿಫೆಂಡರ್ಸ್ ಮತ್ತೆ ಟೀಮ್ ಇಂಡಿಯಾ ಬಾಬು 11 ಆಟಗಾರರು. ಅದೇ ರೀತಿ ಶ್ರೀಯುತ ವಿವೇಕ್ ರವರಿಗೆ ವಿವೇಕ್ ರವರಿಗೆ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಅಂತಿಮವಾಗಿ ವಿವೇಕ್ ಅವರು ಕೂಡ ಇದ್ದಾರೆ. ಓಕೆ, ಎರಡೂ ತಂಡದ ಆಟಗಾರರು ಲೈನಪ್ ಅನ್ನು ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಂಸ್ಥೆ ಬಹಳಷ್ಟು ಪ್ರಶಸ್ತಿಯನ್ನು ಬಾಚಿರ್ತಕ್ಕಂತಹ ಸಂಸ್ಥೆ ಬಾಬಣ್ಣ ಮಾಲೀಕರು ಟೀಮ್ ಇಂಡಿಯಾ ಬಾಬುಲನ್ ವಿರುದ್ಧವಾಗಿ ಡ್ರೀಮ್ ಡಿಫೆಂಡರ್ಸ್ ಮತ್ತೊಂದು ಬಲಾಢ್ಯ ತಂಡಗಳ ವಿರುದ್ಧವಾಗಿ ಮುಂದಿನ ಪಂದ್ಯಾಕೂಟ ಹೈ ವೋಲ್ಟೇಜ್ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಈಗ ಆಗಮಿಸಿಕೊಂಡಿರುವಂತಹ ನಮ್ಮ ಗಣ್ಯ ವ್ಯಕ್ತಿಗಳು, ಈ ಒಂದು ಕ್ರೀಡಾಂಗಣದ ರೂವಾರಿಗಳು, ಬಹುಶಃ ಈ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥಿತವಾದಂತಹ ಕ್ರೀಡಾಂಗಣ ವ್ಯವಸ್ಥಿತವಾಗಿ ಸಿದ್ಧತೆಗೊಳ್ಳಬೇಕಾದ್ರೆ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು, ಬಡವರ ಬಂಧು, ದೀನದಲಿತರ ಆಶಯ ಕಿರಣ, ಯುವಕರ ಕಣ್ಮಣಿ, ಯುವಕರ ಆಶಯ ಕಿರಣ ಈ ಒಂದು ಕ್ರೀಡಾಂಗಣಕ್ಕೆ ಬಹಳಷ್ಟು ಸಹಕಾರ ಹಂಬಲ ಬೆಂಬಲ ಜೊತೆಗಾಗಿ ನಿಂತು ಈ ಒಂದು ಕ್ರೀಡಾಂಗಣ ವ್ಯವಸ್ಥಿತವಾಗಿ ಪಂದ್ಯಾಕೂಟ ಆಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು, ಭಾರತೀಯ ಜನತಾ ಪಾರ್ಟಿಯ ಮಾಧವಪುರ